ತಂದ ಅದನ್ನ ಟೆಂಟ್ ಹ್ಯಾಂಗ್ ಕಿತ್ಕೊಂಡು ಹೋಗಿದ್ರು ಹಂಗೆ ತಂದು ಟೆಂಟ್ ಹಾಕ್ಬೇಕು. ನಮ್ ಜೊತೆ ಶಾಸಕರು ಬಂದು ಕುತ್ಕೋಬೇಕು. ಈ ದಿನ ನಾವು ಜನರು ಕುತ್ಕೊಂಡಿದೀವಿ, ನಮ್ಮ ಪರವಾಗಿ ಶಾಸಕರು ಬಂದು ಕುತ್ಕೊಳ್ಳಿ, ಇನ್ಮೇಲೆ ಸಚಿವರು ಬಂದು ಕುತ್ಕೋಬೇಕು. ನಿಮ್ ಕಡೆ ಆಗಲ್ಲ ಅಂತಂದ್ರೆ 9ನೇ ತಾರೀಕಿಗೆ ಆಗ್ಲಿಲ್ಲ ಅಂತಂದ್ರೆ ಮುಂದಿನ ಹೋರಾಟದ ಸ್ವರೂಪ ಬದಲಾಗಿರ್ತದೆ. ಜಿಲ್ಲೆಯ ಜನರು ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾರೆ. ನಾವು ಈಗಾಗಲೇ ಜನರು ನೋಡ್ತಾ ಇದ್ದಾರೆ, ಅರೆಸ್ಟ್ ಮಾಡಿರ್ತಕ್ಕಂಥದ್ದು, ಟೆಂಟ್ ಕಿತ್ಕೊಂಡು ಹೋಗಿರ್ತಕ್ಕಂಥದ್ದು ಜಿಲ್ಲೆಯ ಜನರೇ ನೋಡ್ತಾ ಇದ್ದಾರೆ. ಅದನ್ನೇ ನೋಡಿಲ್ಲ ಅಂತಲ್ಲ. ಈಗಾಗಲೇ ನಮಗೆ ನೂರಾರು ಜನ, ಸಾವಿರಾರು ಜನ ಫೋನ್ ಮಾಡ್ತಾ ಇದ್ದಾರೆ, ಮಾಹಿತಿ ಕೇಳ್ತಾ ಇದ್ದಾರೆ, ನೆಕ್ಸ್ಟ್ ಅಂತ ಇದ್ದಾರೆ. ಆ ಸಂದರ್ಭದಲ್ಲಿ ನಾವು ನೆಕ್ಸ್ಟ್ ಹೇಳ್ಬೇಕಾಗ್ತದೆ. ರಾತ್ರಿ 10:45 ಏನಪ್ಪಾ ಅಂದ್ರೆ ಒಂದು ನೋಟಿಸ್ ಕೊಡ್ತಾರೆ. ಬಂದು 10:45 ಇವರೆಲ್ಲ ಹೋರಾಟಗಾರ ಬಂಧನದ ಬಿಡಿಸೋಳಿಕ್ಕೆ ಓಡಾಡೋ ಮುಂದ ರಾತ್ರಿ ನಾನು ಒಬ್ಬನೇ ಮಲಗಿದ್ದೆ. ಅಲ್ಲಿ ಮಲಗಿದವರು ಬಂದು ಎಬಿಸಿ ಏನಪ್ಪಾ ಅಂದ್ರೆ 10:45 ಇದನ್ನ ನೋಟಿಸ್ ಅನ್ನ ನನಗೆ ಕೊಟ್ಟರು. ಏನಪ್ಪಾ ಅಂದ್ರೆ ಆಯ್ತು ಸರ್, ಮುಂಜಾನೆ ನಮ್ಮ ಹೋರಾಟಗಾರ ಜೊತೆ ಮಾತಾಡಿ ನಾವು ವಿಚಾರ ಮಾಡಿದ್ವಿ ಅಂತ ಹೇಳ್ಕೇಸಿ ಹೋದ್ರು. ಅವರು 1 ಗಂಟೆ ಒಳಗಡೆನೆ 10:45 ಕೊಡ್ತಾರೆ. 11:00 ಏನಪ್ಪಾ ಅಂತಂದ್ರೆ ಸುಮಾರು 200 ಜನ ಪೊಲೀಸರು ಮತ್ತು ಮಹಾನಗರ ಪಾಲಿಕೆಯ ಕಾರ್ಮಿಕರು, ಒಂದು 8-10 ಟ್ಯಾಕ್ಸಿ ಸಮಿತವಾಗಿ ಏನಪ್ಪಾ ಅಂದ್ರೆ ಬಂದು ನಿಂತ್ಕೊಂಡು ನನ್ನನ್ನ ಎಷ್ಟು ಕೆಟ್ಟದಾಗಿ ವರ್ತನೆ ಮಾಡಿದ್ರು ಅಂತಂದ್ರೆ ಅಷ್ಟು ಕೆಟ್ಟದಾಗಿ ವರ್ತನೆ ಮಾಡ ಪರಿಚಯದ್ರು. ಇಲ್ಲ ಸರ್ ಹೆಂಗ ಅಂತ ತಕ್ಷಣ ಅವಾಗ ಏನಪ್ಪಾ ಅಂತಂದ್ರೆ ಕೆಲವು ಪೊಲೀಸ್ ಏನಪ್ಪಾ ಅಂದ್ರೆ ಹೇಳ್ರಿ ಪ್ರಭುಗೌಡ್ರ ಅಂತಂದ್ರು. ಅದಕ್ಕಿಂತ ಪುರದಲ್ಲಿ ಏನಪ್ಪಾ ಅಂದ್ರೆ ಅಶ್ಲೀಲವಾದಂತ ಎಷ್ಟು ಕೆಟ್ಟದಾಗಿ ಮಾತಾಡೋದಂತಂದ್ರೆ ಅಷ್ಟು ನಾವು ಒಬ್ಬನೇ ಇದ್ದೇನೆ. ಆದ್ರೂ ಹೇಳಿದ್ದೇನೆ ಸರ್, ನೀವು ಮಾತಾಡ್ಬೇಕಾದಾಗ ನೀವು ಸರಿಯಾಗಿ ಮಾತಾಡಿ, ನಾನು ನಿಮ್ ಜೊತೆ ಏನು ಮಾತಾಡ್ಲಿಕ್ಕೈತಿಲ್ಲ, ನೀವು ಹೇಳಿದಕ್ಕೆಲ್ಲ ಒಪ್ಕೊಳಕತ್ತೀನಿ, ನೀವು ಮನೆಗೆ ಏನು ನೋಟಿಸ್ ಕೊಟ್ಟಿರಿ ತೆಗೆದುಕೊಂಡಿದ್ವಿ ಬೆಳಿಗ್ಗೆ ಅಂತ ಹೇಳಿವಿ, ಈಗ ಬಂದಿದ್ರಲ್ಲ ನೋಡೋಣ, ನಮ್ಮ ಮಂದಿಗೆ ಫೋನ್ ಮಾಡ್ತೀವಿ ಅಂತ ತಕ್ಷಣ ಫೋನ್ ತಗೊಂಡು ಕಸ್ಕೊಂಡ್ರು. ಆಟತ್ನಾಗ ನಾನು ಫೋನ್ ಕಸ್ಕೊಟ್ರು. CPI ಅವರು ಫೋನ್ ಕಸ್ಕೊಂಡ್ರು. ಯಾರಿಗೂ ಫೋನ್ ಹಚ್ಚಿಸ್ಕೊಳ್ಳಿಲ್ಲ, ಅವ್ರು ಫೋನ್ ಕಸ್ಕೊಂಡ್ರು. ಆದ್ರೂ ಆಯ್ತು ಬಿಡು ಅಂತ ತಗೊಂಡು ನಾನು ಏನ್ ಮಾಡಿದೆ, ನಾನು ಹಾಸಿಗೆ ಎಲ್ಲ ಮಾಡಿಸ್ತಾ ಇದ್ದೀನಿ. ನಾನು ಮಾಡಿಸೋ ಸಂದರ್ಭದಲ್ಲಿ ಏನಪ್ಪಾ ನನ್ನನ್ನು ಅಪರಾಧಿಕಾರ ಏನಪ್ಪಾ ಅಂದ್ರೆ ನಿಂತ್ಕೊಂಡು ವಿಡಿಯೋ ಮಾಡಿ ಫೋಟೋ ತಗೊಂಡು ಸರಿ ಅಂದೆ. ನಾನು ನಿಮ್ಗೆ ಅರ್ಧ ತಾಸು ಟೈಮ್ ಕೊಡಿ, ಎಲ್ಲ ಬಿಚ್ಚಬೇಕು ಅಂತ ನನಗೆ ಆದೇಶ ಮಾಡ್ತಾರೆ. ಅಷ್ಟು ಬುದ್ಧಿವಂತ ಸರಿ ಆಯ್ತು ಅಂತ ತಿಳ್ಕೊಂಡು ಏನಪ್ಪಾ ಅಂದ್ರೆ ವೈರಲ್ ಮೈಕ್ ಎಲ್ಲ ಬಿಸ್ತಿರುವಾಗ ಏನಪ್ಪಾ ಅಂತಂದ್ರೆ KV ಕಡೆಯಿಂದ ಏನಪ್ಪಾ ಇದನ್ನ ಲೈನ್ ಕಟ್ ಮಾಡಿಸಿದ್ರು. ಕತ್ತಲದಲ್ಲೇ ಏನಪ್ಪಾ ಅಂತಂದ್ರೆ ಇದೆಲ್ಲ ಮಾಡಿ ಏನಪ್ಪಾ ಅಂದ್ರೆ ಇವರೆಲ್ಲ ಬರೋರಾಗ ಏನಪ್ಪಾ ಅರ್ಧ ಗಂಟೆ ಇಡೀ ಟೆಂಟ್ ಏನಪ್ಪಾ ನೆಲಸಮ ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥ ಇದು ಕುತಂತ್ರ ಇದೆಯಲ್ಲ, ಇದ್ರ ಹಿಂದೆ ಏನು ಹೊನ್ನರಿದೆ ಅಂತ ತಿಳ್ಕೊಂಡು ಏನಪ್ಪಾ ಅಂದ್ರೆ ದಯವಿಟ್ಟು ಏನಪ್ಪಾ ಅಂತಂದ್ರೆ ಜಿಲ್ಲೆಯ ಜನರನ್ನ ಮತ್ತು ಜನಪ್ರತಿನಿಧಿಗಳು MB ಪಾಟೀಲ್ ಹೆಸರು ಕರೆಸಲಿಕ್ಕೆ ಏನಪ್ಪಾ ಅಂತಂದ್ರೆ ಇದು ಕುತಂತ್ರ ಏನಪ್ಪಾ ಪೊಲೀಸ್ ಇಲಾಖೆಯವ್ರು ಮಾಡಿರ್ತಕ್ಕಂಥದ್ದು ಅಂತ ನಾವು ಖಂಡಿಸ್ಬೇಕಾಗುತ್ತೆ, ಖಂಡಿಸ್ತೀವಿ ಅಂತಕೊಂಡು ಬಹಳ ಸ್ಪಷ್ಟವಾಗಿದೆ. ನಮ್ದು ಏನು 9ನೇ ತಾರೀಕಿಗೆ ಏನು ಮುಖ್ಯಮಂತ್ರಿ ಬರ್ತಾರೆ, ನಮಗೆ ಅದನ್ನ ಆಶ್ವಾಸನೆ ಕೊಡಬೇಕು ಅಂತ ಹೇಳಿದ್ವಿ. ಬಟ್ MB ಪಾಟೀಲ್ ಪ್ರತಿ ಗೋಷ್ಠಿಯಲ್ಲಿ ಹೇಳಿದರು, ನಾವು BP ಪಾಡ್ ಬಿಟ್ಟಿದ್ವಿ, ನಾವು ಇದನ್ನ ಸರ್ಕಾರಿ ವೈದ್ಯಕೀಯ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಭರವಸೆ ಇತ್ತು, ನಂಬಿಕೆ ಇತ್ತು. ಆದ್ರೆ ಈ ರಾಜಕೀಯ ಒಳಗಡೆ ಏನಪ್ಪಾ ಅಂದ್ರೆ ಹೊಲಾಟದಲ್ಲಿ ಮತ್ತು ತಿಕ್ಕಾಟದಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲಿ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗುತ್ತೆ ಅಂತ ತಿಳ್ಕೊಂಡು ನಾವು ಹೋರಾಟಗಾರ ಏನಪ್ಪಾ ಅಂದ್ರೆ ಇಷ್ಟು ಒತ್ತಡ ಹಾಕೋಣ ಅಂತ ತಿಳ್ಕೊಂಡು ನಾವು ಕೂತಿದ್ವಿ. ಹೊರತಾಗಿ ಏನಪ್ಪಾ ಅಂದ್ರೆ MB ಪಾಟೀಲ್ ವಿರುದ್ಧವಾಗಿ ಅಲ್ಲ, ಸರ್ಕಾರ ವಿರುದ್ಧವಾಗಿ ನಾವು ಕೂತಿರ್ಲಿಲ್ಲ. ಸರ್ಕಾರದ ಪರವಾಗಿ ಏನಪ್ಪಾ ನಾವು ದುಡಿದಂತವ್ರು. ಇದು ಎಲ್ಲ ಕೂತಂತವ್ರು ಪ್ರಗತಿಪರ ಹೋರಾಟಗಾರ್ತೀವಲ್ಲ, ನಾವು ಕೋಮವಾದಿ ಶಕ್ತಿ ಕಡಿಮೆ ಮಾಡಿ ಏನಪ್ಪಾ ಅಂದ್ರೆ ಡೆಮೋಕ್ರಸಿ ಇರ್ತಕ್ಕಂಥ ಕಾಂಗ್ರೆಸ್ ಬರಬೇಕು ಅಂತ ತಿಳ್ಕೊಂಡು ನಾವು ಶ್ರಮ ವಹಿಸಿದಂತವ್ರು. ಇಂಥ ಕಾಂಗ್ರೆಸ್ ಪರವಾಗಿ ಹೋರಾಟ ಮಾಡೋದಂತವ್ರು ಏನಪ್ಪಾ ಇವತ್ತ ದಮನ ಮಾಡುವಂತ, ಹತ್ತಿಕ್ಕುವಂತ, ತಿಕ್ಕಾಟ ಮಾಡುವಂತ ಏನಪ್ಪಾ ಅಂದ್ರೆ ಆಗ್ಬಾರ್ದಾಗಿತ್ತು. ದಯವಿಟ್ಟು ಏನಪ್ಪಾ ಅಂತಂದ್ರೆ ಈಗ ರಾಜ್ಯ ಸರ್ಕಾರಕ್ಕೆ MB ಪಾಟೀಲ್ ವಿನಂತಿ ಮಾಡ್ಕೊತಾ ಇದ್ವಿ, ಹೋರಾಟಗಾರ ಮೇಲೆ ಹಾಕಿರ್ತಕ್ಕಂಥ ಕೇಸನ್ನ ವಾಪಸ್ ತಗೋಬೇಕು ಮತ್ತು ಅವ್ರನ್ನ ಬೇಷರತ್ತಾಗಿ ಬಿಡುಗಡೆ ಮಾಡಬೇಕು. ಮತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಏನಪ್ಪಾ ಅಂದ್ರೆ ಜಿಲ್ಲೆಗೆ ಏನಪ್ಪಾ ಅಂದ್ರೆ 9ನೇ ತಾರೀಕಿಗೆ ಬಂದಾಗ ಘೋಷಣೆ ಮಾಡಿದ್ರು ಅಂತಂದ್ರೆ ನಮ್ಮ ಹೋರಾಟಕ್ಕೆ ಒಂದು ಉತ್ತೇಜನ ಕೊಟ್ಟಾಗುತ್ತೆ. ಅದಕ್ಕೆ 107 ದಿವಸದ ಪ್ರಕ್ರಿಯೆಗೆ ಏನಪ್ಪಾ ಒಂದು ಗೌರವ ಕೊಟ್ಟಾಗುತ್ತೆ. ಆ ನಿಟ್ಟಿನಲ್ಲಿ ಜಿಲ್ಲೆಯ ಶಾಸಕರು ಮತ್ತು 2 ಸಚಿವರಿದ್ದಾರೆ, ಅವರೆಲ್ಲರೂ ಮಾಡಬೇಕು ಅಂತ ಈ ಪತ್ರಿಕಾಗೋಷ್ಠಿ ಮೂಲಕ ವಿನಂತಿ ಮಾಡ್ಕೊತಾ ಇದ್ವಿ. ಮತ್ತು ನಮ್ಮ ಹಿರಿಯ ಹೋರಾಟಗಾರನಪ್ಪ ಬಂಧನವನ್ನ ಮುಕ್ತಗೊಳಿಸಿ ಕೇಸನ್ನ ರದ್ದುಗೊಳಿಸಬೇಕು ಅಂತ ಅಲ್ಲಿ ಅಪೀಲ್ ಅನ್ನು ಕೂಡ ನಾವು ಮಾಡ್ತಾ ಇದ್ವಿ. ಅದು ಎಲ್ಲ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಸ್ವಾಗತವನ್ನು ಕೊಡ್ತಾ, ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ವಿದ್ಯಾರ್ಥಿ ದಲಿತ ಪರಿಷತ್ತಿನ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಪೂಜಾರಿ ಸರ್ ನಮ್ಮ ಜೊತೆಗಿದ್ದಾರೆ. ಹಾಗೆ ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಪ್ರಭುಗೌಡ ಪಾಟೀಲ್ ಅವರಿದ್ದಾರೆ. ಹಾಗೆ ವಿದ್ಯಾರ್ಥಿ ಪರಿಷತ್ನ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಅಕ್ಷಯ್ ಕುಮಾರ್ ಅಜ್ಮನಿ ಅವರು ಈ ಜೊತೆಗಿದ್ದಾರೆ. ಹಾಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೊಡ್ತಾ ಮುಂದಿನ ಪತ್ರಿಕಾಗೋಷ್ಠಿಯನ್ನು ಶ್ರೀನಾಥ್ ಪೂಜಾರಿ ಅವರು ನಡೆಸಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ ಬಂಧುಗಳೇ, ತಮ್ಮೆಲ್ಲರಿಗೂ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ, ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಇಷ್ಟೇ. ನೀವೆಲ್ಲರೂ ಗಮನಿಸಿದ್ದೀರಿ, ವಿಜಯಪುರ ಜಿಲ್ಲೆಯಲ್ಲಿ 107 ದಿನಗಳ ಕಾಲ ಸುದೀರ್ಘವಾಗಿ ಶಾಂತಿಯುತವಾಗಿ ನಡೆದಿರ್ತಕ್ಕಂತಹ ಸರ್ಕಾರಿ ವೈದ್ಯಕೀಯ ಕಾಲೇಜು ಹೋರಾಟವನ್ನ ಈಗಾಗಲೇ ತಮ್ಮ ಕಣ್ಣು ಮುಂದೆ ನಡೆದಿರ್ತಕ್ಕಂಥ ಹಲವಾರು ಘಟನೆಗಳಿಂದ
ಆ ಹೋರಾಟ ಹತ್ತಿಕ್ಕುವ ಪ್ರಯತ್ನ ನಡೀತಾ ಇದೆ ವಿಜಯಪುರ ಜಿಲ್ಲೆಯಲ್ಲಿ. ಅದನ್ನು ನಾವು ಖಂಡಿಸ್ತಾ ನಮ್ಮ ಹಿರಿಯ ಹೋರಾಟಗಾರರು, ಹಿರಿಯ ಪತ್ರಕರ್ತರು ಅನಿಲ್ ಹೊಸ್ಮನಿ ಅವರು ಶೋಷಿತ ಸಮುದಾಯಗಳ ನಾಯಕರು ಕೂಡ, ಜಿಲ್ಲೆಯ ನಾಯಕರು ಕೂಡ ಹೌದು. ವಯೋಮಾನದಲ್ಲಿ 75-80 ವರ್ಷದ ಒಬ್ಬ ವಯೋವೃದ್ಧ, ಒಬ್ಬ ಮುಸ್ತದ್ದಿ ಅವ್ರನ್ನ ಬಂಧಿಸಿರ್ತಕ್ಕಂಥದ್ದು ನಾವೆಲ್ಲ ಖಂಡಿಸ್ತೇವೆ. ಯಾಕೆ ಬಂಧಿಸಿರ್ತಕ್ಕಂಥದ್ದು ಖಂಡಿಸ್ತೇವಪ್ಪ ಅಂತಂದ್ರೆ, ಅವರ ಜೀವಮಾನದುದ್ದಕ್ಕೂ ಜಿಲ್ಲೆಗೆ ಒಳಿತನ್ನೇ ಬಯಸಿರ್ತಕ್ಕಂಥವ್ರು, ಯಾವುದೇ ಕಾಂಟ್ರವರ್ಸಿಗೆ ಹೋಗದೆ ತಾವೆಲ್ಲ ಒಳ್ಳೆ ಸಮಾಜಮುಖಿ ಚಿಂತನೆ ಮೂಲಕ ಜಿಲ್ಲೆಗೆ ಒಳಿತನ್ನು ಬಯಸಿರ್ತಕ್ಕಂಥ ಅನಿಲ್ ಹೊಸ್ಮನಿ ಅವ್ರನ್ನ ಅಮಾನುಷ್ಯವಾಗಿ ಪೊಲೀಸರು ಎತ್ತಾಕೊಂಡು ಹೋಗಿ ಅವ್ರನ್ನ ಬಂಧಿಸಿರ್ತಕ್ಕಂಥದ್ದನ್ನ ನಾವು ಖಂಡಿಸ್ತೇವೆ. ಕೂಡಲೇ ಅವ್ರನ್ನ ಬಿಡುಗಡೆ ಮಾಡಬೇಕು, ಬೇಷರತ್ತಾಗಿ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಒತ್ತಾಯದೊಂದಿಗೆ, ಒಂದು ವೇಳೆ ಒತ್ತಾಯ ಮಾಡದಿದ್ರೆ ಶೋಷಿತ ಸಮುದಾಯಗಳು, ದಲಿತ ಸಮುದಾಯಗಳಿಗೆ ಭಯಂಕರ ನೋವಾಗಿದೆ. ಈ ನೋವು ಮುಂದಿನ ದಿನಮಾನದಲ್ಲಿ ಸಮಸ್ಯೆಗಳಿಗೆ ಕಾರಣವಾಗಬಹುದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯವಾಗಿದೆ. ಬಂಧುಗಳೇ, ಈಗಾಗಲೇ ವೈದ್ಯಕೀಯ ಕಾಲೇಜಿಗೆ ಸಂಬಂಧಪಟ್ಟಂಗೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಒಂದು ಸಕಾರಾತ್ಮಕವಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾವು ಅದನ್ನು ಸ್ವಾಗತಿಸ್ತೇವೆ. ಆದರೆ ಕೆಲವು ಅಚಾತುರ್ಯದಿಂದ ನಡೆದಿರ್ತಕ್ಕಂಥ ಘಟನೆಯನ್ನಿಟ್ಟುಕೊಂಡು ಆ ಹೋರಾಟದ ಒಂದು ಟೆಂಟನ್ನೇ ರಾತೋರಾತ್ರಿ ಕಿತ್ತೊಗೆದಿರ್ತಕ್ಕಂಥದ್ದು ಅತ್ಯಂತ ಅಮಾನುಷ್ಯ. ಕೂಡಲೇ ಆ ಜಾಗದಲ್ಲಿ ಟೆಂಟನ್ನು ಹಾಕಿಕೊಡಬೇಕು ಜಿಲ್ಲಾ ಆಡಳಿತ. ಆ ಹೋರಾಟವನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಮತ್ತೆ ಮುಖ್ಯಮಂತ್ರಿಗಳು 9ನೇ ತಾರೀಕಿಗೆ ಬರ್ತಾ ಇದ್ದಾರೆ. ಬರುವ ಸಂದರ್ಭದಲ್ಲಿ ಬರುವುದಕ್ಕಿಂತ ಮುಂಚೆ ಒಂದು ಸ್ಪಷ್ಟ ನಿಲುವಿಗೆ ಜಿಲ್ಲಾಡಳಿತ ಬರಬೇಕು. ನಾವು ವೈದ್ಯಕೀಯ ಕಾಲೇಜು ಸ್ಥಾಪಿಸ್ತೇವೆ ಅಥವಾ ವೈದ್ಯಕೀಯ ಕಾಲೇಜು ಸ್ಥಾಪನಾ ನಿಟ್ಟಿನಲ್ಲಿ ನಡೆದಿರ್ತಕ್ಕಂಥ ಡೆವಲಪ್ಮೆಂಟ್ಗಳನ್ನು ಕೂಡ ಜಿಲ್ಲೆಯ ಜನರ ಮುಂದೆ ಇಡಬೇಕು. ಒಂದು ವೇಳೆ ಅದೇನಾದ್ರೂ ಸಮಸ್ಯೆ ಆದ್ರೆ ಜಿಲ್ಲೆಯ ಜನಪ್ರತಿನಿಧಿಗಳೇ ಹೊಣೆಗಾರರಾಗಿರ್ತಾರೆ. ಯಾಕಂತ ಕೇಳಿದ್ರೆ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಮುಜುಗರ ಆಗುವ ರೀತಿಯಲ್ಲಿ ಏನಾದ್ರೂ ಘಟನೆಗಳು ನಡೆದ್ರೆ ಅಥವಾ ಯಾರಾದ್ರೂ ಸಾರ್ವಜನಿಕರಿಂದ ಸಮಸ್ಯೆಗಳಾದ್ರೆ, ಯಾಕಂದ್ರೆ ಇದೊಂದು ಸಾರ್ವಜನಿಕ ಹೋರಾಟ. ಸಾರ್ವಜನಿಕ ಹೋರಾಟದಲ್ಲಿ ಸಾರ್ವಜನಿಕರೇ ಮುಂದೆ ನಡೆಸಿರ್ತಕ್ಕಂಥ 106 ದಿನಗಳ ಹೋರಾಟವನ್ನ ಏಕಾಏಕಿ ಒಂದು ರಾತೋರಾತ್ರಿ ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಆ ಪ್ರತಿಭಟನಾ ಸಂದರ್ಭದಲ್ಲಿ ನಮ್ಮ ಸ್ವಾಮೀಜಿಗಳು ಅವ್ರೇನೋ ಒಂದು ಅಚಾತುರ್ಯದಿಂದ ನಡೆದಿದೆ ಘಟನೆ, ಆ ಘಟನೆಯ ಕಾರಣಕ್ಕಾಗಿ ಅವ್ರನ್ನ ಬಂಧಿಸಿದ್ದೀರಿ, ಅವ್ರ ಮೇಲೆ ಕ್ರಮ ಕೈಗೊಂಡಿದ್ದೀರಿ. ನಾವು ಅದಕ್ಕೆ ಯಾವುದೇ ತರದ ಆಕ್ಷೇಪವನ್ನು ವ್ಯಕ್ತಪಡಿಸಲ್ಲ. ಆದ್ರೆ ಅದು ಬಂಧಿಸಿರ್ತಕ್ಕಂಥ ಹಿಂದೆ ಏನಿದೆ ಅಂತಕ್ಕಂಥದ್ದು ತನಿಖೆ ಆಗ್ಲಿ. ಆದ್ರೆ ಏನೂ ಇಲ್ಲದೆ ಇರತಕ್ಕಂಥ ಒಂದು ನಿರಪರಾಧಿಗಳನ್ನ, ವಯೋವೃದ್ಧರನ್ನ, ಜಿಲ್ಲೆಯ ಪ್ರಗತಿಪರ ಹೋರಾಟಗಾರರನ್ನ ಬಂಧಿಸಿ ನೀವು ಜೈಲಿನಲ್ಲಿ ಹಾಕಿರ್ತಕ್ಕಂಥದ್ದು ಜಿಲ್ಲೆಯ ಜನರಿಗೆ, ಹೋರಾಟಗಾರರಿಗೆ ಅತ್ಯಂತ ನೋವಾಗಿದೆ. ಜಿಲ್ಲೆಯ ಜನರು ನಿಮ್ಮನ್ನು ಮುಂದೆ ಏನಪ್ಪಾ ಅಂತಂದ್ರೆ ನಾಚಿಕೆ ಪಡುವ ರೀತಿಯಲ್ಲಿ ಆಗಿದೆ. ಇಡೀ ರಾಜ್ಯದ ಮುಂದೆ ನಾಚಿಕೆ ಪಡುವ ರೀತಿಯಾಗಿದೆ. ಕೂಡಲೇ ಅವ್ರನ್ನ ಬಿಡುಗಡೆ ಮಾಡೋದ್ರ ಮುಖಾಂತರ ಜನಪರ ಹೋರಾಟಗಳಿಗೆ ಗೌರವಿಸುವಂತ ಕೆಲಸವನ್ನ ಜಿಲ್ಲಾಡಳಿತ ಮಾಡಬೇಕು ಅಂತಕ್ಕಂಥದ್ದು ನನ್ನ ಏನಪ್ಪಾ ಅಂತ ಆಗ್ರಹವಾಗಿದೆ. ಅದೇ ರೀತಿ ಮಾನ್ಯ ಶಿವಾನಂದ ಪಾಟೀಲ್ರು ಇಷ್ಟೆಲ್ಲ ಘಟನೆಗಳು ನಡೀತಾ ಇದ್ರು ಕೂಡ ಸುಮ್ಮನೆ ಕೂತ್ಕೊಂಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಯಾಕಂತ ಕೇಳಿದ್ರೆ ನೀವು ಹಾವೇರಿ ಉಸ್ತುವಾರಿ ಮಿನಿಸ್ಟರ್ ಆಗಿದ್ದೀರಿ. ಹಾವೇರಿಯಲ್ಲಿ ಏನಪ್ಪಾ ಅಂತಂದ್ರೆ ಒಂದು ವೈದ್ಯಕೀಯ ಕಾಲೇಜನ್ನು ಉದ್ಘಾಟನೆ ಮಾಡ್ತಾ ಇದ್ದೀರಿ. ಆ ಮುತುವರ್ಜಿಯನ್ನ ಯಾಕೆ ವಿಜಯಪುರ ಜಿಲ್ಲೆಯ ಜನರಿಗಾಗಿ ನೀವು ವಹಿಸಬಾರದು, ಜಿಲ್ಲೆಯ ಜನರಿಗಾಗಿ ನೀವು ಮಾತಾಡಬಾರದು ಅಂತಕ್ಕಂಥದ್ದು ಕೂಡ ನಮ್ಮ ಆಗ್ರಹ ಆಗಿದೆ. ಕೇವಲ MB ಪಾಟೀಲ್ ಮೇಲೆ ಹಾಕಿ ಕೂತ್ರೆ ಸುಮ್ಮನೆ ಆಗಲ್ಲ. ಯಾಕಂದ್ರೆ MB ಪಾಟೀಲ್ರು ಉಸ್ತುವಾರಿ ಮಿನಿಸ್ಟ್ರು, ಅವ್ರಿಗೆ ಮೇಲೆ ಒತ್ತಡ ಹಾಕ್ತಕ್ಕಂಥ ಸರಿ ಇದೆ. ಆದ್ರೆ ನಿಮ್ಮದು ಕೂಡ ಅಷ್ಟೇ ಹೊಣೆಗಾರಿಕೆ ಇದೆ. ಈ ಜಿಲ್ಲೆಯನ್ನ ಪ್ರತಿನಿಧಿಸ್ತೀರಿ, ಆ ಜಿಲ್ಲೆಗೆ ನೀವೇನಪ್ಪ ಉಸ್ತುವಾರಿ ಮಂತ್ರಿಗಳಾಗಿದ್ದೀರಿ. ಆದ್ರೆ ಅದೇ ರೀತಿ ನೀವು ಕೂಡ ಒತ್ತಡ ಹಾಕಿ, ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಿ ಜನ ಹೋರಾಟವನ್ನ ಯಾರು ಹತ್ತಿಕ್ಕಿದ್ದಾರೋ ಅವ್ರ ಮೇಲೆ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಒಂದು ಹೇಳಿಕೆ ಕೂಡ ಬರ್ತಾ ಇಲ್ಲ. ಏನಪ್ಪಾ ಅಂತಂದ್ರೆ ಜಿಲ್ಲೆಯ ಎಲ್ಲ MLA-ಗಳು, ನೀವು 8 ಜನ MLA-ಗಳಿಗೆ ನಿಮ್ಗೆ ಹೊಣೆಗಾರಿಕೆ ಬೇಕು, MLC-ಗಳಿಗೂ ಕೂಡ ಹೊಣೆಗಾರಿಕೆ ಬೇಕು. ಏನಪ್ಪಾ ಅಂತಂದ್ರೆ ಇದು ಕೇವಲ ಹೋರಾಟಗಾರರ ಕೆಲಸ ಅಲ್ಲ. ವಿಜಯಪುರ ಜಿಲ್ಲೆಯಲ್ಲಿ ನೀವು ನೋಡ್ತಾ ಇದ್ದೀರಿ, 371 ಜೆಗೆ ಬಂದಿದ್ರೆ ಇಷ್ಟೆಲ್ಲ ಅಭಿವೃದ್ಧಿಗಳಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಕೂಡ ಜನಪ್ರತಿನಿಧಿಗಳು ಧ್ವನಿ ಎತ್ತಿಲ್ಲ. ಧ್ವನಿ ಎತ್ತದ ಕಾರಣಕ್ಕಾಗಿ ಇಡೀ ಜಿಲ್ಲೆಯ ಜನರ ಉದ್ಯೋಗಕ್ಕೆ ಕುತ್ತು ಬಿತ್ತು, ಒಂದು ಅಭಿವೃದ್ಧಿಗೆ ಏನಪ್ಪಾ ಅಂತ ಹಿನ್ನಡೆ ಆಯ್ತು. ಅದೇ ರೀತಿ ಒಂದೇನಪ್ಪ ಹೈಕೋರ್ಟ್ ಸಂದರ್ಭದಲ್ಲಿಯೂ ಕೂಡ ಹೋರಾಟದ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಮನಸ್ಸು ಮಾಡಲಿಲ್ಲ. ಯಾಕೆ ನಮ್ಮ ವಿಜಯಪುರ ಜಿಲ್ಲೆಯ ಜನಪ್ರತಿನಿಧಿಗಳು ಇಷ್ಟೊಂದು ಏನಪ್ಪಾ ಅಂತಂದ್ರೆ ಎಲ್ಲೋ ಹೋರಾಟದ ಮುಂದೆ ಪಡೆಯೋದು ಅಂತಂದ್ರೆ ಹೇಗೆ? ನೀವು ಏನಾದ್ರೂ ಮಾಡ್ಲಿಕ್ಕೆ ನಿಮ್ಮನ್ನ ಆರಿಸಿ ಕಳಿಸಿರ್ತಕ್ಕಂಥದ್ದು, ನಿಮ್ಮನ್ನ ಮಂತ್ರಿಗಳನ್ನು ಮಾಡಿರ್ತಕ್ಕಂಥದ್ದು ಜಿಲ್ಲೆಗೆ ನಾವು ಏನಪ್ಪಾ ಅಂತ ಉಸ್ತುವಾರಿ ಮಂತ್ರಿಗಳಿಗೆ ಆಗ್ರಹಿಸ್ತೀವಿ. ಏನಪ್ಪಾ ಅಂತಂದ್ರೆ ನೀವು ನಮ್ಮ ಜಿಲ್ಲೆ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು, ನೀವು ರಾಜ್ಯಕ್ಕೆ ಏನಪ್ಪಾ ಅಂತ ಆಳ್ಬೇಕು. ಅದೇ ರೀತಿ ಜಿಲ್ಲೆಗೆ ಒಂದು ಕೊಡುಗೆಯನ್ನು ಕೊಟ್ಟು ಏನಪ್ಪಾ ಅಂತಂದ್ರೆ ನೀವು ಜಿಲ್ಲೆಯ ರಾಜ್ಯದ ಮುಖ್ಯಮಂತ್ರಿಗಳಾಗೋದನ್ನ ನಾವೆಲ್ಲರೂ ಕೂಡ ಖುಷಿಯಿಂದ ಸ್ವೀಕಾರ ಮಾಡ್ತೇವೆ. ಅದ ಕಾರಣಕ್ಕಾಗಿ ನೀವು ನಾಳೆ ಇಲ್ಲೇನಾದ್ರೂ ಮೆಡಿಕಲ್ ಕಾಲೇಜ್ ಆದ್ರೆ ಮೆಡಿಕಲ್ ಕಾಲೇಜಿಗೂ ಕೂಡ ನಿಮ್ಮ ಹೆಸರೇ ಇರ್ತದೆ. ನಿಮ್ಗೆ ಏನಪ್ಪಾ ಅಂತ ಮೆಡಿಕಲ್ ಕಾಲೇಜ್ ಮಾಡಿರ್ತಕ್ಕಂಥ ಕೀರ್ತಿಯೂ ಕೂಡ ನಿಮ್ಗೆ ಬರ್ತದೆ. ಆ ಕಾರಣಕ್ಕಾಗಿ ಅದನ್ನು ಕೂಡ ಕೀರ್ತಿ ನೀವೇ ತೆಗೆದುಕೊಳ್ಳಿ. ಆದ್ರೆ ಬಡ ಜನರಿಗೆ ಒಂದು ಏನಪ್ಪಾ ಮೆಡಿಕಲ್ ಕಾಲೇಜು, ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಿ, ಸರ್ಕಾರಿ ವೈದ್ಯಕೀಯ ಕಾಲೇಜು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಆಗಿದೆ. ಒಂದು ವೇಳೆ ಇದೇ ರೀತಿ ಮೊಂಡತನ ನೀವೇನಾದ್ರೂ ಮಾಡಿದ್ರೆ ಖಂಡಿತವಾಗ್ಲೂ ವಿಜಯಪುರ ಜಿಲ್ಲೆಯಲ್ಲಿ ಹಲವಾರು ಹೋರಾಟಗಳಿಗೆ ಇದು ನಾಂದಿ ಹಾಡ್ತದೆ. ಕೂಡಲೇ ಆಗಿರ್ತಕ್ಕಂಥ ಅಚಾತುರ್ಯವನ್ನ ತಪ್ಪಿಸ್ಬೇಕಪ್ಪ ಅಂತಂದ್ರೆ ಆ ಹೋರಾಟದ ಟೆಂಟ್ ಅನ್ನ ಕೂಡಲೇ ಅಲ್ಲಿ ಹಾಕಿ ಏನಪ್ಪಾ ಅಂತಂದ್ರೆ ಹೋರಾಟಗಾರರಿಗೆ ಗೌರವಿಸಬೇಕು, ಹೋರಾಟ ಮುನ್ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹವಾಗಿದೆ.
ರಾತ್ರಿ 12 ಗಂಟೆಗೆ ಅಲ್ಲಿ ಹೋರಾಟಗಾರರನ್ನ ಎಬ್ಬಿಸಿ ಅವೆಲ್ಲವನ್ನು ಮುನ್ಸಿಪಾಲಿಟಿಯಲ್ಲಿ ಉಗಿದಿರೋ ಯಾವ ಚರಂಡಿಯಲ್ಲಿ ಉಗಿದಿರೋ ಗೊತ್ತಿಲ್ಲ. ಅಮೂಲ್ಯವಾಗಿರ್ತಕ್ಕಂಥ ಆಸ್ತಿಯಾಗಿರ್ತಕ್ಕಂಥ ಡಾಕ್ಯುಮೆಂಟ್ಗಳಿದ್ದು 100 ದಿನದ ಹೋರಾಟದ ಏನಪ್ಪಾ ಅಂದ್ರೆ ಪತ್ರಿಕಾ ಹೇಳಿಕೆಗಳಿತ್ತು, ಡಾಕ್ಯುಮೆಂಟ್ಸ್ ಇತ್ತು, ಅಲ್ಲೊಂದಿಷ್ಟು ಏನಪ್ಪಾ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇತ್ತು. ಅದನ್ನೆಲ್ಲವೂ ಕಿತ್ಕೊಂಡು ಹೋಗಿದ್ದೀರಿ. ಅದು ಎಲ್ಲಿ ಹೋಗ್ತಿದ್ದೀರಿ ಅಂತಕ್ಕಂಥದ್ದು ಗೊತ್ತಿಲ್ಲ. ಕೂಡಲೇ ಜಿಲ್ಲಾಡಳಿತ ಅದನ್ನು ಕೊಡಬೇಕು. ಒಂದ್ ವೇಳೆ ಇದೇ ಮೊಂಡತನ ಮಾಡಿ ಹೋರಾಟವನ್ನು ಹತ್ತಿಕ್ಕಬಹುದು, ನಾವೆಲ್ಲ ದಬ್ಬಾಳಿಕೆ ಮಾಡಬಹುದು ಅಂತಕ್ಕಂಥದ್ದು ಏನಾದ್ರೂ ಇದ್ರೆ ಇದು ತಪ್ಪ ನಿರ್ಧಾರವನ್ನು ನೀವು ತೆಗೆದುಕೊಂಡಿದ್ದೀರಿ. ಜಿಲ್ಲೆಯಲ್ಲಿ ಹೋರಾಟಗಳಿರ್ಬೇಕು, ಜನಪರ ಹೋರಾಟಗಳಿದ್ದಾಗೆ ಮಾತ್ರ ಏನಪ್ಪಾ ಅಂದ್ರೆ ಜಿಲ್ಲೆ ಅಭಿವೃದ್ಧಿ ಸಾಧ್ಯ ಇದೆ. ಯಾಕಂದ್ರೆ ಹೋರಾಟಗಳೇ ಇಲ್ಲ ಅಂತಂದ್ರೆ ಪ್ರಜಾಪ್ರಭುತ್ವ ಸತ್ತು ಹೋಗ್ತದೆ. ನೀವು ಹೋರಾಟವನ್ನು ಹತ್ತಿಕ್ತೀರಿ ಅಂತಂದ್ರೆ ಪ್ರಜಾಪ್ರಭುತ್ವ ಮೇಲೆ ದಾಳಿ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಕೂಡಲೇ ಏನಪ್ಪಾ ಎಚ್ಚೆತ್ತುಕೊಂಡು ನೀವು ನಮ್ಮ ಹಿರಿಯ ಹೋರಾಟಗಾರನ ಬಿಡುಗಡೆಗೊಳಿಸಬೇಕು. 9ನೇ ತಾರೀಕಿನ ಸಿಎಂ ಫಂಕ್ಷನ್ ಬರೋಕ್ಕಿಂತ ಮುಂಚೆ ಒಂದು ಸ್ಪಷ್ಟಪಡಿಸಬೇಕು ನೀವು ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂತಕ್ಕಂಥದ್ದು. ಅದೇ ರೀತಿ ಸಿಎಂ ಅವ್ರ ಜೊತೆಲೆ ಮಾತನಾಡ್ಲಿಕ್ಕೆ ಒಂದು ನಿಯೋಗ ನೀವು ಒಯ್ತೀನಿ ಅಂತ ಹೇಳಿದ್ರಿ. ಯಾರನ್ನ ಒಯ್ತೀರಿ? ಜೈಲಿಂದ ಒಯ್ತೀರಿ ಏನು? ಜೈಲಿಂದ ಕರ್ಕೊಂಡು ಬಂದು ಬಿಡುಗಡೆ ಮಾಡಿ ಒಯ್ತೀರಿ ಏನು? ಯಾರನ್ನ ಕರ್ಕೊಂಡು ಹೋಗ್ತೀರಿ ನೀವೀಗ? ನಿಯೋಗ ಜೈಲಿನಲ್ಲಿ ಕುಳಿತು ಅವ್ರನ್ನೆಲ್ಲ ಹಾಕಿಬಿಟ್ಟಿದ್ದೀರಿ. ಅದಕ್ಕೆ ಕೂಡಲೇ ಏನಪ್ಪಾ ಅಂತಂದ್ರೆ ಅವ್ರನ್ನ ಜೈಲಿಂದ ಬಿಡುಗಡೆಗೊಳಿಸಿ ಅವ್ರನ್ನೇ ನೀವು ನಿಯೋಗದ ರೀತಿಯಲ್ಲಿ ಕರ್ಕೊಂಡು ಹೋಗ್ಬೇಕು. ನಿಮ್ಗೆ ಬದ್ಧತೆ ಐತ್ರಿ ಅಂತಕ್ಕಂಥದ್ದು ನನ್ನ ಆಗ್ರಹವಾಗಿದೆ. ಅದೇ ರೀತಿ ಇಲ್ಲಿ ಇರ್ತಕ್ಕಂಥ ನಾಡಗೌಡರಾಗಿರ್ಬೋದು, ನಮ್ಮ ಶಿವಾನಂದ ಪಾಟೀಲ್ರಾಗಿರ್ಬೋದು, ಕೇವಲ MB ಪಾಟೀಲ್ ಕಡೆ ಮಾತ್ರ ಪಟ್ಟ ಮಾಡೋದಲ್ಲ, ನಿಮ್ದು ಕೂಡ ಜವಾಬ್ದಾರಿ ಇದೆ. ನೀವು ಜವಾಬ್ದಾರಿಯನ್ನು ಉಳಿಸ್ಕೊಂಡ್ರೆ ಸಾಧ್ಯ ಇಲ್ಲ. ನೀವು ಕೂಡ ಇದರಲ್ಲಿ ಪಾಲ್ಗೊಳ್ಬೇಕು. ಸಿಎಂ ಅವ್ರು ಬಂದಾಗ ಮನವರಿಕೆ ಮಾಡ್ಕೊಡ್ಬೇಕು. ವಿಜಯಪುರ ಜಿಲ್ಲೆ ಎಷ್ಟೆಲ್ಲ ಹಿಂದುಳಿಲಿಕ್ಕೆ ಯಾರು ಕಾರಣ? ನೀವೇ ಕಾರಣ. ಯಾಕಂತ ಕೇಳಿದ್ರೆ ಇಲ್ಲಿ ಯಾರೋ ಜನಸಾಮಾನ್ಯರು ಮುಖ್ಯಮಂತ್ರಿನೂ ಆಗಿಲ್ಲ, ಜನಸಾಮಾನ್ಯರು MLA ಕೂಡ ಆಗಿಲ್ಲ. ಯಾರಾಗಿದ್ದೀರಪ್ಪ ಅಂತ ನೀವೇ ಆಗಿದ್ದೀರಿ. ಸುಮಾರು 20-30 ವರ್ಷಗಳ ಕಾಲ ಜಿಲ್ಲೆಯನ್ನು ಆಳಿದ್ದೀರಿ. ಈ ಹಿನ್ನಡೆಗೂ ನೀವೇ ಕಾರಣ, ಅಭಿವೃದ್ಧಿ ಆಗೋದಕ್ಕೂ ನೀವೇ ಕಾರಣ. ಅಭಿವೃದ್ಧಿಯ ಕಿರೀಟವು ನೀವೇ ಹೊರಬೇಕು, ಹಿನ್ನಡೆ ಆಗಿರ್ತಕ್ಕಂಥ ತಪ್ಪನ್ನು ಕೂಡ ನೀವೇ ಹೊರಬೇಕಾಗ್ತದೆ. ಆ ಕಾರಣಕ್ಕಾಗಿ ನೀವು 75 ವರ್ಷ ಸ್ವಾತಂತ್ರ್ಯಕ್ಕೆ 75 ವರ್ಷ ಆಯ್ತು. ಆದ್ರೆ 75 ವರ್ಷದಲ್ಲಿ ಜಿಲ್ಲೆ ಆಳಿರ್ತಕ್ಕಂಥವ್ರು ಯಾರು? ಜಿಲ್ಲೆಯಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಯಾರು? ಅವರೇ ನೀವೇ ಆಗಿರೋದ್ರಿಂದ ಆ ಎಲ್ಲ ಹಿನ್ನಡೆಗೂ ಕೂಡ ನೀವೇ ಕಾರಣರಾಗ್ತೀರಿ. ಆ ಕಾರಣಕ್ಕಾಗಿ ಅದನ್ನೆಲ್ಲ ತಪ್ಪು ತಿದ್ದುಕೊಳ್ಬೇಕಪ್ಪ ಅಂತಂದ್ರೆ ಕೂಡಲೇ ಏನಪ್ಪಾ ಅಂತಂದ್ರೆ ನೀವು ಈ ವೈದ್ಯಕೀಯ ಕಾಲೇಜನ್ನ ಪ್ರಾರಂಭಿಸುವುದರ ಮುಖಾಂತರ ಈ ಜಿಲ್ಲೆಯ ಜನರಿಗೆ ಒಂದು ಸಿಹಿ ಸುದ್ದಿ ಕೊಡ್ತೀರಿ ಅಂತಕ್ಕಂಥ ಭರವಸೆ ಇದೆ. ನಾವು ನಮ್ಮ ಜಿಲ್ಲೆಯಿಂದ ಒಬ್ಬ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥ ಆಸೆ ಇದೆ. ಯಾಕಂದ್ರೆ ಮುಖ್ಯಮಂತ್ರಿ ಆದಾಗ ಮಾತ್ರ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗ್ತದೆ. ಅದು MB ಪಾಟೀಲ್ರಿಗೆ ಅರ್ಹತೆ ಇದೆ. MB ಪಾಟೀಲ್ ಸಾಹೇಬರು ಕೂಡಲೇ ಏನಪ್ಪಾ ಅಂತಂದ್ರೆ ತಾವು ಈ ವೈದ್ಯಕೀಯ ಕಾಲೇಜನ್ನ ಪ್ರಾರಂಭಿಸಿ ಆ ವೈದ್ಯಕೀಯ ಕಾಲೇಜಿನ ಒಂದು ಏನಪ್ಪಾ ವಿಜಯೋತ್ಸವದಲ್ಲಿ ನಾವೆಲ್ಲರೂ ಕೂಡ ಖುಷಿ ವ್ಯಕ್ತಪಡಿಸೋಣ, ಎಲ್ಲರೂ ಕೂಡ ಪಾಲ್ಗೊಳ್ಳೋಣ. ಅದೇ ರೀತಿ ಶಿವಾನಂದ ಪಾಟೀಲ್ರೆ, ನೀವು ಕೇವಲ ಸೈಡ್ಲರಿಗೆ ಹೋಗದೆ ನೀವು ಕೂಡ ಬಂದು ಈ ಹೋರಾಟವನ್ನ ಕಟ್ಟಲಿಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕು. ನೀವೆಲ್ಲರೂ ಕೂಡ ಈ ವೈದ್ಯಕೀಯ ಕಾಲೇಜ್ ಸ್ಥಾಪನೆಗೆ ತಾವು ಕಾರಣೀಕರ್ತರಾಗಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೇವೆ. 9ನೇ ತಾರೀಕಿನ ಒಳಗಡೆ ನೀವೇನಾದ್ರು ನಿರ್ಣಯ ತೆಗೆದುಕೊಳ್ಳದೇ ಇದ್ರೆ ಮುಂದಾಗ್ತಕ್ಕಂಥ ಸಮಸ್ಯೆಗಳಿಗೆ ಜಿಲ್ಲೆಯ ಜನರನ್ನ ಹೊಣೆಗಾರನಾಗಿ ಮಾಡಬೇಡಿ ಅಂತಕ್ಕಂಥದ್ದು ನಮ್ಮ ಆಗ್ರಹವಾಗಿದೆ. ಅರೆಸ್ಟ್ ಆಗಿರ್ತಕ್ಕಂಥ ಎಲ್ಲರೂ ಬಿಡುಗಡೆ ಆಗ್ಬೇಕು. ಯಾಕಂತ ಕೇಳಿದ್ರೆ ಹೊಸಮನಿ ಸರ್ ಜೊತೆಲಿ ಅರೆಸ್ಟ್ ಆಗಿರ್ತಕ್ಕಂಥ ಎಲ್ಲರೂ ಬಿಡುಗಡೆ ಆಗ್ಬೇಕು. ಮತ್ತೆ ತಪ್ಪು ಮಾಡಿರ್ತಕ್ಕಂಥವ್ರು ಯಾರೇ ಆಗಿರ್ಲಿ ಅವ್ರ ತನಿಖೆ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ಅದರಿಂದ ನಮ್ಗೇನಪ್ಪ ಅಂದ್ರೆ ಆಗ್ಬೇಕಾಗಿಲ್ಲ. ಆದ್ರೆ ತಪ್ಪೇ ಮಾಡದ ಹಿರಿಯ ಹೋರಾಟಗಾರರು, ನೀವು ಪತ್ರಕರ್ತರೆಲ್ಲ ನೋಡಿದೀರಿ. ಅವ್ರನ್ನ ನೀವು ಕೂಡ ಪತ್ರಕರ್ತರಾಗಿ ಅದನ್ನ ಖಂಡಿಸಬೇಕಾಗಿತ್ತು. ಒಬ್ಬ ಹಿರಿಯ ಪತ್ರಕರ್ತರು ನಿಮ್ಮ ಜೊತೆಗಾರರನ್ನ ನೀವೇನಪ್ಪಾ ಅರೆಸ್ಟ್ ಮಾಡಿದಾಗ ನಿಮ್ಮ ಜಿಲ್ಲಾ ಅಧ್ಯಕ್ಷರು ನೀವೇನಪ್ಪಾ ಅಂದ್ರೆ ಅದನ್ನ ಖಂಡಿಸಿ ಒಂದು ಹೇಳಿಕೆ ಕೊಡಬೇಕಾಗಿತ್ತು, ಪ್ರೊಟೆಸ್ಟ್ ಮಾಡಬೇಕಾಗಿತ್ತು. ಎಲ್ಲೋ ಪತ್ರಕರ್ತರ ಮೇಲೆ ಹಲ್ಲೆ ಆದಾಗ ವಿಜಯಪುರ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡೋದನ್ನ ನಾವು ನೋಡಿದ್ದೇವೆ. ಆದ್ರೆ ನಿಮ್ಮ ಜಿಲ್ಲೆಯ ಒಬ್ಬ ಪತ್ರಕರ್ತರನ್ನ ಎಳೆದಾಡಿ ಒಯ್ದು ಜೈಲಿಗೆ ಹಾಕಿದ್ರು ಕೂಡ ನೀವು ಬಾಯಿ ಬೀಸ್ತಾ ಇಲ್ಲ ಅಂತಂದ್ರೆ ಇದರ ಅರ್ಥ ಏನು? ಆ ಕಾರಣಕ್ಕಾಗಿ ನಿಮ್ಮನ್ನು ಕೂಡ ನಾವು ಪ್ರಶ್ನೆ ಮಾಡ್ತೇವೆ. ಈ ಪ್ರಶ್ನೆ ಹಿಂದೆ ನಮ್ಗೆ ನೋವಿದೆ. ಆ ಕಾರಣಕ್ಕಾಗಿ ನೀವು ಇದನ್ನ ಗಮನಿಸಬೇಕು. ಎಲ್ಲೋ ಒಂದು ಕಡೆ ಹೋರಾಟಗಾರರ ಜಾತಿ ಸೀಮಿತ ಮಾಡಿ ಮಾತಾಡ್ತಾ ಇದ್ರೆ ಅನಿಸ್ತದೆ. ಎಲ್ಲೋ ಒಂದು ಕಡೆ ಹೋರಾಟಗಾರನ ಅವರ ಸಂಘಟನೆ ಮಾತ್ರ ಸೀಮಿತ ಮಾಡಿ ಮಾತಾಡ್ತಾ ಇದ್ರೆ ಅನಿಸ್ತದೆ. ಸಾಕಷ್ಟು 120, 130 ಸಂಘಟನೆಗಳು ಬೆಂಬಲ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಇವತ್ತು ಕೇವಲ ಹೊಸಮನಿಯವರು DVP ಅದನ್ನ ಅಷ್ಟೇ ಮಾತಾಡ್ತಾ ಇದ್ದಾರೆ. ಯಾಕೆ? ನಾವು ಹೋರಾಟಗಾರರು ಎಲ್ಲರ ಪರವಾಗಿ ಹೋರಾಟ ಮಾಡ್ತೇವೆ. ಆದ್ರೆ ನಾನು ನನ್ನ ಸಮುದಾಯದ ಹಿತವನ್ನು ಕಾಪಾಡೋದು ನನ್ನ ಮೊದಲ ಆದ್ಯತೆ. ನನ್ನ ಸಮುದಾಯದ ಒಬ್ಬ ನಾಯಕನನ್ನ ಹಿರಿಯನನ್ನ ಅವಮಾನಿಸಿದಾಗ ನಾನು ನನ್ನ ಸಮಾಜದ ಮುಂದೆ ನಿಂತು ಮಾತನಾಡೋದ್ರೆ ನನ್ನ ಸಮಾಜ ನನ್ನನ್ನು ಪ್ರಶ್ನೆ ಮಾಡ್ತದೆ. ಅದೇ ರೀತಿ ನನ್ನ ಜಿಲ್ಲೆ ಪ್ರಶ್ನೆ ಮಾಡ್ತದೆ. ನಿನ್ನ ಸಮುದಾಯಕ್ಕೆ ನೀನು ಒಬ್ಬ ಹಿರಿಯ ಹೋರಾಟಗಾರನ ಅರೆಸ್ಟ್ ಮಾಡಿದಾಗ ಮಾತನಾಡದೇ ಇರತಕ್ಕಂಥ ಒಬ್ಬ ನಾಲಾಯಕ ಅಂತಕ್ಕಂಥದ್ದನ್ನು ಜನರು ಮಾತಾಡಬಾರ್ದು. ಆ ಕಾರಣಕ್ಕಾಗಿ ಅವ್ರನ್ನ ಒಳಗೊಂಡಂಗೆ ಎಲ್ಲರನ್ನೂ ಕೂಡ ಬಿಡುಗಡೆ ಮಾಡಬೇಕು. ಇದು ಹೋರಾಟದಲ್ಲಿ ಎಲ್ಲ ಸಂಘಟನೆಗಳಿದ್ದಾವೆ, ಎಲ್ಲರೂ ಕೂಡ ಇದ್ದಾರೆ. ಅವ್ರನ್ನೆಲ್ಲರನ್ನ ಗೌರವಿಸಿ ನಾವೇನಪ್ಪ ಅಂತ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹವಾಗಿದೆ. ಯಾಕೆ ನಾವು ಅನಿಲ್ ಹೊಸಮನಿ ಸರ್ ಅನ್ನೋನ ಪದೇ ಇದು ತೆಗಿತೀವಪ್ಪ ಅಂತಂದ್ರೆ ಅವ್ರು ನಿಮ್ಮ ಜೊತೆಗಾರರು, ನಿಮ್ಮ ಜೊತೆಲಿ ಇದ್ದವ್ರು, ಅವ್ರನ್ನ ಕಂಡಿದ್ದೀರಿ, ನೋಡಿದ್ದೀರಿ. ಆ ಕಾರಣಕ್ಕಾಗಿ ಅವ್ರನ್ನ ನೀವು ಯಾವ ರೀತಿ ಏನಪ್ಪಾ ಅಂತ ಸಮಾಜದ ಮುಂದೆ ಗುರುತಿಸ್ತೀರಿ ಅಂತಕ್ಕಂಥದ್ದು ನನ್ನ ಪ್ರಶ್ನೆ.
ಹೋರಾಟ ಏನು ವಿಮುಖವಾಗ್ತಾ ಇದೆ. ಇಲ್ಲ, ನೀವು ಆ ರೀತಿ ತಿಳ್ಕೊ, ಬೂದಿ ಮುಚ್ಚಿದ ಕೆಂಡದಾಗಿದೆ ಹೋರಾಟ. ಸ್ಫೋಟವಾಗಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ್ಕೊಂಡು ಒಂದ್ ಕಡೆ ಕೂತ್ಕೊಂಡಿದ್ದೀವಿ. ಅದು ಒಂದೇ ಕಡೆ ಕೂತ್ಕೊಂಡಿರ್ತಕ್ಕಂಥವ್ರನ್ನ ನೀವು ಬೇರೆ ಬೇರೆ ಮಾರ್ಗಗಳ ಮೂಲಕ ನಿಮ್ಮ ಈ ಹೋರಾಟವನ್ನ ಕೊಡಿಸಿ ಅಂತಕ್ಕಂಥ ಕಾರಣಕ್ಕಾಗಿ ಟೆಂಟ್ ಕಿತ್ತೊಗೆದು ಅವರನ್ನು ಬಿಡುಗಡೆ ಮಾಡಿದ್ದಾರೆ. ಅವರು ಹಳ್ಳಿಗಳಲ್ಲಿ ಮೂವ್ಮೆಂಟ್ ನಡೆಸ್ತಾ ಇದ್ದಾರೆ. ಹೋರಾಟದ ಮಾದರಿ ಬದಲಾಗಿದೆ. ಕೇರಿಗಳಲ್ಲಿ ಹೋರಾಟವನ್ನು ಹೋಯ್ತಾ ಇದ್ದಾರೆ. ಗಲ್ಲಿಗಳಲ್ಲಿ ಹೋರಾಟ ಪ್ರತಿಭಟನೆಯನ್ನು ಹರಡಿಸ್ತಾ ಇದ್ದಾರೆ. ಅದು ನಾಳೆ ಯಾವ ರೀತಿ ಸ್ವರೂಪ ಪಡಿತದೋ ಗೊತ್ತಿಲ್ಲ. ಆ ಸ್ವರೂಪ ಪಡೆಯುವುದಕ್ಕಿಂತ ಮುಂಚೆ ಏನಪ್ಪಾ ಅಂತ ಎಚ್ಚೆತ್ತುಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ. ಈಗ ಸಚಿವರು 9ನೇ ತಾರೀಕು ಸಿಎಂ ಬಂದಾಗ ಮೆಡಿಕಲ್ ಕಾಲೇಜಿಗೆ ನಿಯೋಗನ ಭೇಟಿ ಮಾಡ್ತೀನಿ ಮತ್ತೆ ಘೋಷಣೆ ಮಾಡಿಸುತ್ತೀನಿ ಅನ್ನೋ ಒಂದು ಹೇಳಿಕೆಯನ್ನ ಈ ಹಿಂದೆ ಪತ್ರಿಕೆಯಲ್ಲಿ ಹೇಳಿದ್ರು. ಈಗ ಆಕಸ್ಮಿಕ 9ನೇ ತಾರೀಕಿನೊಳಗೆ ನಿಮ್ಮ ಬೇಡಿಕೆಗಳು ಈಡೇರದೇ ಇದ್ರೆ, ಮೆಡಿಕಲ್ ಕಾಲೇಜು ಘೋಷಣೆ ಆಗದೇ ಇದ್ರೆ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ಸಚಿವರಿಗೆ ಅಥವಾ ಸರ್ಕಾರಕ್ಕೆ ಏನ್ ಎಚ್ಚರಿಕೆ ಕೊಡುತ್ತೆ? ನಾವು ಒಂದ್ ವೇಳೆ 9ನೇ ತಾರೀಕಿಗೆ ಸಚಿವರು ಅದಕ್ಕಿಂತ ಮುಂಚೆ ಅದರ ಮೊದಲು ಏನಪ್ಪಾ ಅಂತ ನಿಯೋಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ನಿಯೋಗ ಇರ್ಬೇಕಾದವ್ರನ್ನ ಜೈಲಿಗೆ ಕಳಿಸಿರೋದ್ರಿಂದ ಅಥವಾ ಜೈಲಲ್ಲಿ ಇರೋದ್ರಿಂದ ನಿಯೋಗದ ಮಾತು ದೂರದ ಮಾತು ಅನಿಸ್ತಾ ಇದೆ. ಅದೇ ರೀತಿ 9ನೇ ತಾರೀಕಿಗೆ ಏನಾದ್ರೂ ಇವರು ನಿರ್ಣಯ ತೆಗೆದುಕೊಳ್ಳದಿದ್ರೆ ಅಥವಾ 9 ತಾರೀಕು ಒಳಗಡೆ ಏನಾದ್ರು ನಿರ್ಣಯ ತೆಗೆದುಕೊಳ್ಳದಿದ್ರೆ ಜಿಲ್ಲೆಯಲ್ಲಿ ಒಂದು ಅಭಿಯಾನ ಪ್ರಾರಂಭ ಆಗ್ತದೆ. ನಮ್ಮ ಏನೇನು ಕಳ್ಕೊಂಡಿದ್ಯೋ ಎಲ್ಲವನ್ನು ಪಡಿಲಿಕ್ಕೆ ನಾವು ಹೋರಾಟವನ್ನು ರೂಪಿಸಬೇಕಾಗ್ತದೆ. ಜಿಲ್ಲೆ ಬಹಳ ಕಳ್ಕೊಂಡಿದೆ, ಕೇವಲ ಒಂದಲ್ಲ, ಬಹಳ ಕಳ್ಕೊಂಡಿದೆ. ಆ ಕಳ್ಕೊಂಡಿರ್ತಕ್ಕಂಥದ್ದನ್ನ ಮರುಸ್ಥಾಪನೆಗಾಗಿ ಜನಾಂದೋಲನ ಪ್ರಾರಂಭ ಮಾಡಬೇಕಾಗ್ತದೆ. ಇದರಲ್ಲಿ ಯುವಕರು ಇರ್ತಾರೆ, ವಿದ್ಯಾರ್ಥಿಗಳಿರ್ತಾರೆ, ದಲಿತರು ಇರ್ತಾರೆ, ಕಾರ್ಮಿಕರು ಇರ್ತಾರೆ. ಆದರೆ ಇದರಲ್ಲಿ ಶ್ರೀಮಂತರು ಮಾತ್ರ ಇರೋಲ್ಲ. ಮನಸ್ಥಿತಿ, ಈ ಹೋರಾಟಗಳಿಗೆ ಬೆಂಬಲಿಸುವ ಮನಸ್ಥಿತಿ ಶ್ರೀಮಂತರು ಮಾತ್ರ ಒಳಗೊಳ್ಳುತ್ತಾರೆ. ಯಾಕಂದ್ರೆ ಕಾರ್ಪೊರೇಟ್ ಶಕ್ತಿಗಳು, ಖಾಸಗಿ ಬಂಡವಾಳಶಾಹಿಗಳು ಬಂದು ಈ ನಮ್ಮ ಇಡೀ ಜಿಲ್ಲೆಯನ್ನು ನುಂಗ್ಲಿಕ್ಕೆ ಕೂತಾಗ ನಾವು ಅದನ್ನು ಸಹಿಸಿಕೊಳ್ಳಕ್ ಆಗಲ್ಲ. ಇದು ಬರೀ ಹೋರಾಟ, ಇದು ಒಂದು ಜನಪರವಾಗಿ ನಡೀತಾ ಇದೆ, ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಬಟ್ ಒಳಗೆ ಸಚಿವರುಗಳಲ್ಲಿ ಅಸಮಾಧಾನಗಳಿದ್ದಾವೆ. ಇದರಲ್ಲಿ ಇನ್ನೊಬ್ರು ಸಚಿವರು ಕೈವಾಡ ಇದೆ ಅಥವಾ ಇನ್ನೊಬ್ಬರ ರಾಜಕಾರಣ ಇದೆ, ಅವರ ಉತ್ತೇಜನದಿಂದ ಆಗ್ತಾ ಇದೆ ಅಂತ ಈ ತರದ್ದು ಅಪಪ್ರಚಾರನೋ ಅಥವಾ ನಿಜನೋ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದು ಏನ್ ರಾಜಕೀಯ ಪ್ರೇರಿತ ಹೋರಾಟನೋ ಅಥವಾ ಇದರಲ್ಲಿ ಏನಾದ್ರು ಆ ತರ ಸಂಶಯಗಳಿದೆಯಾ? ಸಾಧ್ಯ ಇಲ್ಲ. ಆ ರೀತಿ ಯಾರ ಪ್ರೇರಣೆಯಿಂದ ಈ ಹೋರಾಟವನ್ನು ಕಟ್ಲಿಕ್ಕೆ ಆಗಲ್ಲ. ಇದು ಜನರ ಹೋರಾಟ. ಇಲ್ಲಿ ಕಮ್ಯುನಿಸ್ಟ್ ಇದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ರೈತ ಸಂಘಟನೆ ಇದೆ, ಸುಮಾರು 150ಕ್ಕೂ ಹೆಚ್ಚು ಸಂಘಟನೆಗಳ ಬೆಂಬಲವಿದೆ. ಆಮೇಲೆ ಇದನ್ನ ನಡೆಸ್ತಕ್ಕ ಇರ್ತಕ್ಕಂಥವ್ರು ಯಾರಿಗೂ ಕೂಡ ಆಸೆ ಆಕಾಂಕ್ಷೆಗಳು ಇಲ್ಲದೆ ಇರ್ತಕ್ಕಂಥವ್ರು ಮತ್ತು ಜನಪರವಾಗಿರ್ತಕ್ಕಂಥವ್ರು. ನಾವು ಒಂದು ಪಕ್ಷದ ಒಂದು ಹಿನ್ನೆಲೆ ಇರಬಹುದು, ಆದ್ರೆ ಪಕ್ಷವನ್ನ ಪಕ್ಕದಲ್ಲಿಟ್ಟು ಈ ಹೋರಾಟವನ್ನು ಕಟ್ತಾ ಇದ್ದೇವೆ. ಮತ್ತೆ ಪಕ್ಷದ ರಾಜಕಾರಣ ನಮಗೆ ಬೇಡ ಅಂದಾಗ ಒಬ್ಬ ಹೋರಾಟಗಾರ ಆಗ್ತಾನೆ. ಮತ್ತೆ ಇನ್ನೊಂದೇನಪ್ಪ ಅಂತಾನೆ, ಸರ್ಕಾರದ ವಿರೋಧ ಪಕ್ಷದ ನಾಯಕನಾಗಿ ಕೂಡ ಕೆಲಸ ಮಾಡ್ಬೇಕಾಗ್ತದೆ. ಆ ಕಾರಣಕ್ಕಾಗಿ ನೀವು ಹೇಳಿರ್ತಕ್ಕಂಥದ್ದು ಯಾವುದು ಕೂಡ ಇಲ್ಲಿ ರಾಜಕಾರಣ ಇಲ್ಲ. ಆದ್ರೆ ಎಲ್ಲರಲ್ಲೂ ಕೂಡ ಏನಪ್ಪಾ ಅಂತ ನಮ್ದು ಒತ್ತಡ ತರಬೇಕು. ಜಿಲ್ಲೆಯ ಜನರು ನಾವು ಮಾಡಿಸ್ಕೊಳ್ಳೇಬೇಕು ಕೆಲಸ. ಇಲ್ಲಿ ನಾವು ಸುಮ್ಮನೆ ಕೂತ್ರೆ ಅವರು ಸಚಿವರು ಮಾಡಲ್ಲ. ಯಾಕಂದ್ರೆ ಈ ವಿಜಯಪುರ ಜಿಲ್ಲೆಗೆ ಯಾವುದೂ ಹೋರಾಟ ಇಲ್ಲದೆ ಸಿಕ್ಕಿಲ್ಲ. ಬರಿಗಾಲ ಭೀಮಸಿ ಅವರು ಚಪ್ಪಲಿ ಇಲ್ಲದೆ ಹೋರಾಟ ಮಾಡಿ ವಿಜಯಪುರ ಜಿಲ್ಲೆಗೆ ನೀರು ತರಬೇಕು ಅಂತಕ್ಕಂಥ ಹೋರಾಟ ಮಾಡಿದ ಪ್ರತಿಫಲವಾಗಿ ಮಾನ್ಯ ನಮ್ಮ MB ಪಾಟೀಲ್ ಸಾಹೇಬರು ಮುತುವರ್ಜಿ ವಹಿಸಿ ವಿಜಯಪುರ ಜಿಲ್ಲೆಗೆ ನೀರಾವರಿ ವ್ಯವಸ್ಥೆಯನ್ನು ಮಾಡಿ ಆಧುನಿಕ ಭಗೀರಥರಾದರು. ಆದ್ರೆ ಅದ್ರ ಹಿಂದೆ ಒಂದು ದೊಡ್ಡ ಹೋರಾಟ ಐತೆ, ಮತ್ತು ಸಿದ್ದೇಶ್ವರ ಸ್ವಾಮೀಜಿಗಳ ಆಸೆ ಐತೆ. ಇವೆಲ್ಲವನ್ನು ಇಟ್ಟುಕೊಂಡು ಏನಪ್ಪಾ ಅಂತಂದ್ರೆ ಒಂದು ನಮ್ಮ ನೀರಾವರಿ ಆಯ್ತು. ಒಂದ್ ವೇಳೆ ನೀರಾವರಿ ಹಿಂದೆ ಅವರೆಲ್ಲರ ಆಸೆ ಮತ್ತು ಹೋರಾಟ ಇಲ್ಲದೆ ಇದ್ರೆ MB ಪಾಟೀಲ್ ಅಂತ ನಾಯಕರು ಹುಟ್ಟುಕೋತಾ ಇರಲಿಲ್ಲ, ಜಿಲ್ಲೆಗೆ ಭಗೀರಥರಾಗ್ತಾ ಇರಲಿಲ್ಲ. ಅದೇ ರೀತಿ ಈಗಲೂ ಕೂಡ ನಾವೇನಪ್ಪಾ ಅಂತಂದ್ರೆ ಹೋರಾಟದ ಮೂಲಕನೇ ಏನಪ್ಪಾ ಅಂತ ಪಡಿಬೇಕಾಗಿದೆ ವೈದ್ಯಕೀಯ ಕಾಲೇಜು, ಇನ್ನಿತರ ಸೌಲಭ್ಯಗಳನ್ನು ಈಗಾಗಲೇ ಕಳ್ಕೊಂಡಿದ್ದೀವಿ ಬಹಳಷ್ಟು. ಆ ಕಳ್ಕೊಂಡಿದ್ದನ್ನು ಪಡಿಬೇಕಾಗ್ತದೆ. ನಾವು ಅದಕ್ಕೂ ಕೂಡ ಹೋರಾಟ ಮಾಡಿ ಪಡಿಬೇಕಾಗ್ತದೆ. ಆ ಕಾರಣಕ್ಕಾಗಿ ಕಳೆದಿರ್ತಕ್ಕಂಥದ್ದು ಸಿಗಬೇಕು, ಮುಂದೆ ಬರಬೇಕಾದದ್ದು ನಮಗೆ ಸಿಗಬೇಕು. ಆ ಕಾರಣಕ್ಕಾಗಿ ರಾಜಕೀಯ ನೀವು ಬದಿಗಿಟ್ಟು ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಿ ಅಂತಕ್ಕಂಥ ವಿನಂತಿಯನ್ನ ಇಬ್ರು ಸಚಿವರಲ್ಲಿ ಮತ್ತು 8 ಜನ ಶಾಸಕರಲ್ಲಿ ಮಾಡ್ತಾ ಇದ್ದೇವೆ. ನಿಮ್ಮ ಹೋರಾಟವನ್ನ ಖಾಸಗಿ ಬಲ ಪ್ರಯೋಗ ಮಾಡಿ ಹತ್ತಿಕ್ಕೂ ಪ್ರಯತ್ನ ನಡೀತಾ ಇದೆ ಅಂತ ನೀವು ಹೇಳ್ತೀರಿ. ಆದ್ರೆ ಇದರ ಹಿಂದೆ ಯಾರಿದ್ದಾರೆ ಅನ್ನುವಂತ ಆರೋಪವನ್ನು ಯಾರ ಮೇಲೆ ಮಾಡ್ತಾ ಇದ್ದಾರೆ? ನೇರವಾಗಿ ನಾವು ಇದ್ರ ಹಿಂದೆ ಯಾರಿದ್ದಾರೆ ಅಂತಕ್ಕಂಥ ಆರೋಪವನ್ನು ನಾವು ಮಾಡಲ್ಲ. ಯಾಕಂದ್ರೆ ಕೇಳಿದ್ರೆ ಇದು ಒಂದು ಪ್ರತಿಭಟನೆ. ನಾವು MB ಪಾಟೀಲ್ರ ಮನೆ ಮುಂದೆ ಸಾಂಕೇತಿಕವಾಗಿ ಧರಣಿ ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು. MB ಪಾಟೀಲ್ರ ಮನೆ ಅಂತಂದ್ರೆ ಗೃಹ ಕಚೇರಿ. ಇದು MB ಪಾಟೀಲ್ಗೆ ಗೃಹ ಕಚೇರಿ ಒಂದಿದೆ. ನೀವೆಲ್ಲರೂ ಕೂಡ ಪತ್ರಿಕಾಗೋಷ್ಠಿಗೆ ಹೋದಾಗ ನೋಡ್ತಾ ಇದ್ರಿ, ಗೃಹ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಅಂತೇಳಿ. ಅದು ಗೃಹ ಕಚೇರಿ ಆಗಿರೋದ್ರಿಂದ ಆ ಗೃಹ ಕಚೇರಿ ಮುಂದೆ ಮನವಿ ಕೊಡ್ಲಿಕ್ಕೆ ಹೋಗಿದ್ವಿ. ಆ ಮನವಿ ಕೊಡೋಕೆ ಹೋದ ಸಂದರ್ಭದಲ್ಲಿ ಅಹಿತಕರ ಘಟನೆ ನಡೆದಿದೆ. ಆ ಕಾರಣಕ್ಕಾಗಿ ಅದ್ರ ಹಿಂದೆ ಆಗಿರ್ತಕ್ಕಂಥದ್ದು ಅದು ಇದು ರಾಜಕಾರಣ ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದೇ ವೈದ್ಯಕೀಯ ಕಾಲೇಜು. ಮಾನ್ಯ MB ಪಾಟೀಲ್ ಮನಸ್ಸು ಮಾಡಿದ್ರೆ ಸಾಧ್ಯ ಐತೆ, ಹಂಗಂದ್ರೆ ಮನಸ್ಸು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ಅವ್ರು ಮನಸ್ಸು ಮಾಡಿದ್ದಾರೆ. ಅದಕ್ಕೆ ಒಂದು ಒತ್ತಡ ಬೇಕಾಗ್ತದೆ. ಅವರು ಕೂಡ ಹೋಗಿ CM ಅವ್ರ ಮುಂದೆ, ಸರ್ಕಾರದ ಮುಂದೆ ಹೇಳಬೇಕು ಅಂತಂದ್ರೆ ಜನರ ಒತ್ತಡ ತೋರಿಸಬೇಕಾಗ್ತದೆ. ಆ ಕಾರಣಕ್ಕಾಗಿ ನಾವು ಜನರ ಹೋರಾಟವನ್ನು ಕಟ್ತಾ ಇದ್ದೇವೆ. MB ಪಾಟೀಲ್ ಎಲ್ಲೋ ಒಂದ್ ಕಡೆ ಅವರ ಪಟಭದ್ರ ಹಿತಾಸಕ್ತಿಗಳು ಹಿಂದೆ ಇರ್ತಕ್ಕಂತಹ ಕೆಲವೊಬ್ಬರು ದಾರಿ ತಪ್ಪಿಸಿದ್ರ ಆಗ್ತಕ್ಕಂಥ ಸಂಶಯ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ MB ಪಾಟೀಲ್ ಹಿಂದೆ ಇರ್ತಕ್ಕಂಥವ್ರು ಯಾರು ಅಂತಕ್ಕಂಥದ್ದು ನಮ್ಗೆ ಗೊತ್ತಿಲ್ಲ. ಅವ್ರು ಯಾರವ್ರು ದಾರಿ ತಪ್ಪಿಸಿದ್ರು ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ.
ಆದ್ರೆ ದಾರಿ ತಪ್ಪಿದ್ರೆ ಅದು ಖಂಡಿತವಾಗ್ಲೂ ತಪ್ಪು, ಮತ್ತು ದಾರಿ ತಪ್ಪಿಸಿದ್ರು ಕೂಡ ಅದು ಖಂಡಿತವಾಗ್ಲೂ ತಪ್ಪು. ಇದು ಜನರ ಹೋರಾಟ, ದಾರಿ ತಪ್ಪಿಸಬೇಡಿ. ವಿಜಯಪುರ ಜಿಲ್ಲೆಗೆ ವೈದ್ಯಕೀಯ ಕಾಲೇಜು ಸ್ಥಾಪನೆ ಆಗುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಶ್ರಮಿಸಬೇಕು, ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಆಗಿದೆ ಸರ್. ಹೋರಾಟಗಾರರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಖಂಡಿತ ವಿಜಯಪುರ ಜಿಲ್ಲೆಯಲ್ಲಿ ಹಲವಾರು ಹೋರಾಟಗಾರರನ್ನ ಟಾರ್ಗೆಟ್ ಮಾಡಿದ್ದಾರೆ. ಎಷ್ಟೋ ಹೋರಾಟಗಳು ಹತ್ತಿಕ್ಕಿದ್ದಾರೆ, ಎಷ್ಟೋ ಹೋರಾಟಗಾರರನ್ನ ಜೈಲಿಗೆ ಕಳಿಸಿದ್ದಾರೆ. ಆದ್ರೆ ಒಂದು ಪ್ರಗತಿಪರ ಹೋರಾಟಗಾರರು ಮಾಡುವಾಗ ಅದನ್ನು ಮಾಡಬೇಡಿ ಅಂತಕ್ಕಂಥ ಆಗ್ರಹ ಕೂಡ ಮತ್ತೆ ಮತ್ತೆ ನನ್ನ ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾ ಪ್ರತಿನಿಧಿಗಳಿಗೆ ಮನವಿ ಮೂಲಕ ಮಾಡ್ತಾ ಇದ್ದೇನೆ. 9ನೇ ತಾರೀಕಿಗೆ ನಿಯೋಗ ತೆಗೆದುಕೊಂಡು ಬನ್ನಿ ಅಂತಕ್ಕಂಥ ವಿಚಾರವನ್ನ MP ಪಾಟೀಲ್ ಈ ಹಿಂದೆ ಹೇಳಿದ್ರು. ಈಗ ಆ ನಿಯೋಗದಲ್ಲಿ ಯಾರಿದ್ದಾರೆ, ಯಾರಿಲ್ಲ, ಯಾರೂ ಕೂಡ ಒಬ್ರು ಹೋರಾಟಗಾರರು, ಪ್ರಮುಖ ಹೋರಾಟಗಾರರು MP ಪಾಟೀಲ್ರು ಮತ್ತು ಸಿಎಂ ಅವರ ಜೊತೆ ಮಾತನಾಡಿ ಈ ವಿಷಯವನ್ನ ಸಂಪೂರ್ಣವಾಗಿ ತಿಳಿಸಿ ಹೇಳುವಂತ ಸಾಮರ್ಥ್ಯ ಉಳ್ಳತಕ್ಕಂಥ ನಾಯಕರು ಎಲ್ಲರೂ ಒಳಗಡೆ ಹೋಗಿದ್ದಾರೆ. ಈಗ ಯಾರು ಇಲ್ಲದಿರೋ ಕಾರಣ ನಾಳೆ 9ನೇ ತಾರೀಕಿಗೆ ಇದನ್ನ ಹೆಂಗ್ ಪ್ರೆಸೆಂಟ್ ಮಾಡ್ತೀವಿ, ಅಥವಾ ಜಿಲ್ಲಾಡಳಿತ ಇದನ್ನ ಏನ್ ನಿರ್ಧಾರ ತೆಗೆದುಕೊಂಡು ಅಂತ ಹೇಳಿ. ಇಲ್ಲ, ಈ ಹೋರಾಟವನ್ನ ಪ್ರೆಸೆಂಟ್ ಮಾಡೋದಾಗಿರ್ಬೋದು, ಲೀಡ್ ಮಾಡೋದಾಗಿರ್ಬೋದು, 6 ಜನರಲ್ಲ, ಸುಮಾರು 100 ಜನರ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ. ಆದ್ರೆ ಅವರು ನಮ್ಮ ಹಿರಿಯ ಪ್ರಮುಖರಾಗಿರೋದ್ರಿಂದ ಅವ್ರಿಗಿಂತಲೂ ಪ್ರಭಾವಶಾಲಿಯಾಗಿ ಮತ್ತು ಪರಿಣಾಮಕಾರಿಯಾಗಿ ವಿಷಯವನ್ನ ಮಂಡಿಸ್ತಕ್ಕಂಥವ್ರು ನಮ್ಮ ಟೀಮ್ ನಲ್ಲಿ ಇದ್ದಾರೆ. ಆದ್ರೆ ನಮಗೊಂದು ನೋವಿದೆ, ನಮ್ಮ ಹಿರಿಯ ಹೋರಾಟಗಾರರನ್ನ ನೀವು ಜೈಲಿಗೆ ಕಳಿಸಿ ನಮ್ಮನ್ನ ನಿಯೋಗ ತೆಗೆದುಕೊಂಡು CM ಅಲ್ಲಿ ಹೋದಾಗ ನಾವು ಮೊದಲ ಬೇಡಿಕೆನೇ ಅವ್ರನ್ನ ರಿಲೀಸ್ ಮಾಡಿ ಅಂತ ಕೇಳಬೇಕಾಗ್ತದೆ, ನಂತರ ಮೆಡಿಕಲ್ ಕಾಲೇಜ್ ಬಗ್ಗೆ ಮಾತನಾಡಬೇಕಾಗ್ತದೆ. ಆ ಕಾರಣಕ್ಕಾಗಿ ಆ 9ನೇ ತಾರೀಕು ಒಳಗಡೆ ಅವ್ರು ಏನಾದ್ರು ಹೊರಗೆ ಬಂದ್ರೆ ನಾವು ಎಲ್ಲರೂ ಕೂಡ್ಕೊಂಡು ಹೋಗಿ CM ಅವ್ರ ಮುಂದೆ ಕೂತ್ಕೊಂಡು ಮಾತನಾಡಬಹುದು. ಆದ್ರೆ ಅವ್ರನ್ನ ಹೊರತುಪಡಿಸಿಯೂ ಕೂಡ ಇಲ್ಲೊಂದು ದೊಡ್ಡ ತಂಡ ಐತೆ, ಆ ತಂಡ ನಿರಂತರವಾಗಿ ಕೆಲಸ ಮಾಡ್ತದೆ. ಏನಪ್ಪಾ ಅಂದ್ರೆ ಅವರು ಪರಿಣಾಮಕಾರಿಯಾಗಿ ಮಾತನಾಡ್ತಕ್ಕಂಥದ್ದು, ವಿಷಯ ಮಂಡಿಸ್ತಕ್ಕಂಥ ಒಂದು ನಾಲೆಜ್ ಇರ್ತಕ್ಕಂಥವ್ರು ಕೂಡ ಇಲ್ಲಿದ್ದಾರೆ. ಈಗ ನೀವು ಪತ್ರ ಚಳವಳಿ ಅಂತ ಮಾಡಿದ್ರಿ, ಸಿಹಿ ಸಂಗ್ರಹ ಅಂತ ಮಾಡಿದ್ರಿ. ಅದೇ ರೀತಿ ಏನು ಶಾಸಕರಿದ್ದಾರೆ, ಸಚಿವರಿದ್ದಾರೆ, ಅವ್ರದ್ದೊಂದು ಪತ್ರವನ್ನ ಸಂಗ್ರಹ ಮಾಡುವಂತ ಚಳವಳಿ ಯಾಕೆ ಮಾಡ್ಲಿಲ್ಲ? ಅವರನ್ನ ಯಾಕೆ ಅಪ್ರೋಚ್ ಆಗಲಿಲ್ಲ? ಅವ್ರ ಕಡೆಯಿಂದ ಯಾಕೆ ಈ ನಿಟ್ಟಿನಲ್ಲಿ ಒಂದು ಲೆಟರ್ನ ಅವರ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಿಲ್ಲ? ಜಿಲ್ಲೆಯ ಎಲ್ಲ ಶಾಸಕರಿಗೆ ಏನಪ್ಪಾ ನಾಚಿಕೆ ಆಗ್ಬೇಕು. ಯಾಕಂತ ಕೇಳಿದ್ರೆ ಎಲ್ಲವೂ MP ಪಾಟೀಲ್ ಮೇಲೆ ಹಾಕಿ ಕೂತ್ಕೊಂಡ್ಬಿಡ್ತಾ ಇದಾರೆ. MP ಪಾಟೀಲ್ರೇ ಇದಕ್ಕೆಲ್ಲ ಹೊಣೆಗಾರ ಅನ್ನೋ ರೀತಿ ಒಳಗೆ ಸುಮ್ಮನೆ ಕೂತ್ಕೊಂಡ್ರೆ ತಪ್ಪಾಗ್ತದೆ. ಅವರಿಗೂ ಕೂಡ ಹೊಣೆಗಾರಿಕೆ ಇರ್ತದೆ. MP ಪಾಟೀಲ್ ಓಡಾಡ್ತಾ ಇದ್ದಾರೆ, CM ಅವ್ರ ಹತ್ರ ಹೋಗ್ತಾ ಇದ್ದಾರೆ, ಭೇಟಿ ಮಾಡಿಸ್ತಾ ಇದ್ದಾರೆ. 8 ಜನ ಶಾಸಕರು ಕೂಡ ಆ ಬದ್ಧತೆಯನ್ನ, ಆ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ಇವರಿಗೆಲ್ಲ ನಾಚಿಕೆ ಆಗ್ಬೇಕು MP ಪಾಟೀಲ್ ಕಡೆ ಪಟ್ಟು ಮಾಡ್ಲಿಕ್ಕೆ. ಇವ್ರಿಗೂ ಕೂಡ ಒಂದು ಜವಾಬ್ದಾರಿ ಬೇಡ ಇವರಿಗೆ? ಇವ್ರು 8 ಜನ ಶಾಸಕರು ಕೂಡ ಹೋಗ್ಬೇಕಾಗ್ತದೆ, CM ಜೊತೆ ಕೂತ್ಕೋಬೇಕಾಗ್ತದೆ, ಒಂದು ನಿಯೋಗ ಆಗ್ಬೇಕಾಗ್ತದೆ. ಜನ ನಿಯೋಗದಕ್ಕಿಂತಲೂ ಶಾಸಕರ ನಿಯೋಗ ಬಹಳ ಪರಿಣಾಮಕಾರಿ ಆಗಿರ್ತದೆ. ಆ ಕಾರಣಕ್ಕಾಗಿ ಇವ್ರು ನಿಯೋಗ ಹೋಗ್ಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಆಗಿದೆ. ಅವರಿಗೂ ಕೂಡ ನಾವೇನಪ್ಪ ಆಗ್ರಹಿಸ್ತೇವೆ, MP ಪಾಟೀಲ್ ಮೇಲೆ ಹಾಕಿ ಸುಮ್ ಕೂತ್ಕೋಬೇಡಿ ಶಾಸಕರೇ, MP ಪಾಟೀಲ್ಗೆ ಬಲಪಡಿಸಿ ಅವ್ರ ಜೊತೆಯಲ್ಲಿ ಇಲ್ಲಿ ಒಂದು ವೈದ್ಯಕೀಯ ಕಾಲೇಜನ್ನು ವಿಜಯಪುರ ಜಿಲ್ಲೆಗೆ ತೆಗೆದುಕೊಂಡು ಬನ್ನಿ. ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಶಾಸಕರುಗಳಿಗೆ 8 ಜನ ಶಾಸಕರುಗಳಿಗೆ ನಾವು ಮನವಿಯನ್ನು ಕೊಟ್ಟಾಗಿದೆ. ನೀವು ಮಾತನಾಡಿ, MP ಪಾಟೀಲ್ ಜೊತೆಲಿ ಮಾತನಾಡಿ, ಅಥವಾ CM ಜೊತೆಲಿ ಮಾತನಾಡಿ, ಸರ್ಕಾರ ಜೊತೆಲಿ ಮಾತನಾಡಿ ಅಂತೇಳಿ ನಾವು ಈಗಾಗಲೇ ನಮ್ಮ ಸಮಿತಿಯಿಂದ ಲೆಟರ್ ಕೊಟ್ಟಿದ್ದೇವೆ, ಆಗ್ರಹಿಸಿದ್ದೇವೆ, ಅವ್ರನ್ನ ಹೋಗಿ ಭೇಟಿ ಕೂಡ ಆಗಿದ್ದೇವೆ. ಈ ಶಾಸಕರು ಆಲ್ರೆಡಿ ಸದನದಲ್ಲಿ ಅದರ ಬಗ್ಗೆ ಚರ್ಚೆನೂ ಮಾಡಿದ್ದಾರೆ, ಪ್ರಶ್ನೆನೂ ಎತ್ತಿದ್ದಾರೆ. ಇನ್ನು ಉಳಿದಿದ್ದ ಶಾಸಕರು ಮಾಡಿಲ್ಲ. ಈ ಶಾಸಕರು ಅದನ್ನ ಹೇಗೆ ಮಾಡಿಲ್ಲ? ಸಿಂದಗಿ ಶಾಸಕರು ಅವ್ರು ಮಾಡಿದ್ದಾರೆ. ಕೇವಲ ಸದನದಲ್ಲಿ ಪ್ರಶ್ನೆ ಮಾಡೋದಲ್ಲ, ಆ ರೀತಿಯ ಪ್ರಯತ್ನಗಳು ಬೇಕಾಗ್ತವೆ. ಕಾಟಾಚಾರಕ್ಕೆ ಪ್ರಶ್ನೆ ಮಾಡಿ ಕುಳಿತುಕೊಳ್ಳೋದಲ್ಲ. ಆ ಪ್ರಶ್ನೆ ಮಾಡ್ರಿ ಅಂತ ನಾವು ಲೆಟರ್ ಕೊಟ್ಟಾಗ ಹೋಗಿ ಮಾತಾಡೋದಲ್ಲ. ಅವ್ರು ಹೋಗಿ ಅವರೇ ಸ್ವಯಂ ಪ್ರೇರಣೆಯಿಂದ ನಾವು ಇನ್ನೂ ಹೆಚ್ಚಿಗೆ ಮಾತಾಡಬೇಕಾಗಿತ್ತು, ಮೇಜು ಕುಟ್ಟಿ ಮಾತನಾಡಬೇಕಾಗಿತ್ತು, ನಮ್ಗೆ ಬೇಕೇ ಬೇಕು ಅಂತ ಪ್ರತಿಭಟನೆ ಮಾಡಬೇಕಾಗಿತ್ತು. ಅವ್ರೇನಪ್ಪಾ ಅಂತಂದ್ರೆ ಸದನದಲ್ಲಿ ನಮ್ಮ ವಿಜಯಪುರ ಜಿಲ್ಲೆಯ ಹಿತಾಸಕ್ತಿಗಾಗಿ, ಅವನಪ್ಪ ತಮ್ಮ ಕ್ಷೇತ್ರದ ಜನರ ಹಿತಾಸಕ್ತಿಗಾಗಿ ಒಂದು ಪ್ರತಿಭಟನೆ ಮಾಡಿ ಅವ್ರೇನಪ್ಪ ಸದನದಲ್ಲಿ ನಾವು ಮೆಡಿಕಲ್ ಕಾಲೇಜ್ ಮಾಡಿಸ್ಬೇಕಾಗಿತ್ತು. ಆ ಶಕ್ತಿ ಅವ್ರಿಗಿತ್ತು. ಅವ್ರಿಗೆ ಓಟ್ ಹಾಕಿ ಕಳಿಸೋದು ಎದಕ್ಕೆ? ನಾವು ವಿಜಯಪುರ ಜಿಲ್ಲೆಯ ಜನರು ಜಿಲ್ಲೆ ಒಳಗೆ MP ಪಾಟೀಲ್ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ತಂದಿದ್ದಾರೆ. ಅದೇ ರೀತಿ ಶಾಸಕರು ಆದ್ರೆ ಇವತ್ತು ಈ ಹೋರಾಟ ಆದ ತಕ್ಷಣ MP ಪಾಟೀಲ್ ಟಾರ್ಗೆಟ್ ಆಗ್ತಾ ಇರೋದು ಯಾಕೆ? ನಾವು ಅದನ್ನೇ ಎಲ್ಲಾ ಶಾಸಕರಿಗೆ ಕೇಳ್ತಾ ಇರೋದು. ನೀವು ಕೇವಲ MP ಪಾಟೀಲ್ ಕಡೆ ಪಟ್ಟು ಮಾಡದೆ ನೀವು ಕೂಡ ಇದ್ರ ಜವಾಬ್ದಾರಿನ ಹೊರಬೇಕು, ಹೊಣೆಗಾರಿಕೆಯನ್ನು ಹೊರಬೇಕು ಅಂತಕ್ಕಂಥ ಆಗ್ರಹ ಮಾಡ್ತಾ ಇದ್ದೇವೆ ನಾವು. MP ಪಾಟೀಲ್ ಮಾತ್ರ ಅಲ್ಲ, ಎಲ್ಲರೂ ಕೂಡ ಇದರಲ್ಲಿ ಹೊಣೆಗಾರಿಕೆ ಹೊರಬೇಕು, ಎಲ್ಲರೂ ಕೂಡ ಏನಪ್ಪಾ ಅಂತಾರೆ ಮಾತನಾಡಬೇಕು, ಎಲ್ಲರೂ ಕೂಡ ನಮ್ಮ ಜೊತೆಲಿ ಧ್ವನಿಗೂಡಿಸಬೇಕು. ಈ ಹೋರಾಟವನ್ನ ಹತ್ತಿಕ್ಕುವ ಕೆಲಸದಲ್ಲಿ ನಿಮ್ದು ಕೂಡ ಇರ್ತದೆ. ನೀವು ಕೂಡ ಅದ್ರ ಜವಾಬ್ದಾರಿ ನುಡಿಸ್ಕೊಳಕ್ ಆಗಲ್ಲ. ನೀವು ಕೂಡ ಹೋರಾಟಗಾರರನ್ನ ಬಿಡುಗಡೆಗೊಳಿಸಿ ಅಲ್ಲಿ ಟೆಂಟ್ ಹಾಕಿ ನಮ್ಮ ಜೊತೆಲಿ ಬಂದು ಕೂತ್ಕೊಳ್ಳಿ. ಈಗ ಪ್ರಶ್ನೆ ಏನಾಗಿಬಿಟ್ಟಿದೆ ಸಾರ್ವಜನಿಕರಲ್ಲಿ, ಮೆಡಿಕಲ್ ಕಾಲೇಜ್ ಮಾಡ್ಲಿಕ್ಕೆ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡ್ಲಿಕ್ಕೆ ಸಮಸ್ಯೆ ಏನಿದೆ ಅಂತ ಇಲ್ಲಿವರೆಗೂ ಯಾರಿಗೂ ತಿಳಿದಿಲ್ಲ. ಒಂದು ಕಾನೂನಾತ್ಮಕ ಸಮಸ್ಯೆ ಹೇಳ್ಕೊಳ್ಳಿ, ಅದು ಇಲ್ಲ. ಆರ್ಥಿಕ ಸಮಸ್ಯೆ ಸರ್ಕಾರ ದುಡ್ಡಿಲ್ಲ ಅಂತಕ್ಕಂಥ ಸ್ಪಷ್ಟೀಕರಣ ಸರ್ಕಾರ ಕೊಡ್ತಾ ಇಲ್ಲ. ಇಲ್ಲಿ ಜಗ ಇಲ್ಲ, ಏನ್ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಅಟ್ಮಾಸ್ಫಿಯರ್ ಏನ್ ಕ್ರಿಯೇಟ್ ಇರಬೇಕಾಗಿತ್ತು ಎಲ್ಲವೂ ಕೂಡ ಇದೆ. ಇದ್ರೂ ಕೂಡ
ಏನು ಸಮಸ್ಯೆ ಇದೆ ಇದನ್ನ ಮಾಡಕ್ಕೆ ತಮ್ಗೆ ಕಾಲಾವಕಾಶ ಕೊಡಿ ಅಂತಕ್ಕಂಥ ಸರ್ಕಾರದ ಸ್ಪಷ್ಟೀಕರಣ ಇಲ್ಲ. ಇದಕ್ಕೆ ಹೋರಾಟಗಾರರು ಕೂಡ ಕನ್ಫ್ಯೂಷನ್ ಇದ್ದಾರೆ ಅಂತ ಅನಿಸ್ತಾ ಇದೆ ಸರ್. ಖಂಡಿತ ಹೋರಾಟಗಾರ ಕನ್ಫ್ಯೂಷನ್ ಇರಲಿಲ್ಲ. ಹೋರಾಟಗಾರನ ಹೊಣೆಗಾರನಾಗಿ ಮಾಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮಗೆ ಸ್ಪಷ್ಟತೆ ಇದೆ. ಇಲ್ಲಿ ಮೆಡಿಕಲ್ ಕಾಲೇಜ್ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದೆ, ಮೂಲಭೂತ ಸೌಕರ್ಯ ಇದೆ, ಯಾವುದೇ ಕಾನೂನಿನ ತೊಡಕಿಲ್ಲ ಮತ್ತು ಸರ್ಕಾರ ಮಾಡ್ಲಿಕ್ಕೆ ರೆಡಿ ಇದೆ. ಮುಖ್ಯವಾಗಿ ನಮ್ಮ MB ಪಾಟೀಲ್ ಮಾಡ್ಲಿಕ್ಕೆ ಇಚ್ಛಾಶಕ್ತಿಯನ್ನು ವಹಿಸಿದ್ದಾರೆ ಮತ್ತು ಅದರ ನೇತೃತ್ವ ವಹಿಸ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಇದೆಲ್ಲ ಇರಬೇಕಾದ್ರೆ ಅದಕ್ಕೇನು ಸಮಸ್ಯೆ ಹಾಗೆ ಆಗ್ತದೆ. ಆದ್ರೆ ಇದು ಬೇಗ ಆಗ್ಬೇಕು. ಮತ್ತು ಇನ್ನೊಂದೇನಪ್ಪಾ ಅಂತ MB ಪಾಟೀಲ್ ಮನಸ್ಸು ಮಾಡಿದ್ರೆ ಅಥವಾ ಮನಸ್ಸು ಮಾಡಿದ್ರೆ ಅಂತಲ್ಲ, ಮನಸ್ಸು ಮಾಡಿದ್ದಾರೆ, ಆಗ್ತದೆ ಅಂತಕ್ಕಂಥ ಭರವಸೆ ಇದೆ. ಆದ್ರೆ ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಘಟನೆ ಐತಲ್ಲ, ಟೆಂಟ್ ಕಿತ್ಕೊಂಡು ಹೋಗೋದು, ಅವ್ರನ್ನ ಅರೆಸ್ಟ್ ಮಾಡೋದು, ಇದನ್ನು ನಾವು ಬಲವಾಗಿ ಖಂಡಿಸ್ತೇವೆ. ಟೆಂಟ್ ಕಿತ್ಕೊಂಡು ಹೋಗಿದ್ದಾರೆ. ಏನ್ ಟೆಂಟ್ ಇರ್ಬೇಕಂತ MB ಪಾಟೀಲ್ರು ಕಳೆದ ಬಾರಿ ಪತ್ರಿಕಾಗೋಷ್ಠಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಏನಂತಂದ್ರೆ PPP ಮೆಡಿಕಲ್ ಕಾಲೇಜ್ ವಿಚಾರವನ್ನ ಕೈ ಬಿಟ್ಟು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡೋ ನಿಟ್ಟಿನಲ್ಲಿ ನಾನು 100% ಪ್ರಯತ್ನ ಮಾಡ್ತೀನಿ ಮತ್ತು ಅದು ಮಾಡೇ ಮಾಡ್ತೀನಿ ಅಂತಕ್ಕಂಥ ಒಂದು ಭರವಸೆ ನೀಡಿದ್ರು. ನೀವು PPP ಹೋರಾಟಗಾರರಿಗೆ ಅದು ಭರವಸೆ ಸಮಾನವಾದಂತ ಪ್ರಶ್ನೆ ಅನ್ನಿಸ್ಲಿಲ್ವಾ? ಆದ್ರೂ ಕೂಡ ಅವ್ರ ಮನೆಗೆ ಮುತ್ತಿಗೆ ಹಾಕಿರುವಂತ ಕೆಲಸ ಪ್ರಯತ್ನಗಳು ನಡೀತು. ಇದು ಎಲ್ಲೊಂದ್ ಕಡೆ MB ಪಾಟೀಲ್ನ ಟಾರ್ಗೆಟ್ ಮಾಡುವಂತ ಒಂದು ಪ್ಲಾನ್ ಅಂತ ಅನಿಸ್ಲಿಲ್ವಾ ಸರ್? ಖಂಡಿತ ಅಲ್ಲ. ಯಾಕಂದ್ರೆ ನೀವು ಹಾಗೆ ಅನ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಾವೇನಪ್ಪಾ ಅಂತಂದ್ರೆ ಅವ್ರು ಹೇಳಿದ್ರಲ್ಲ, ಹೇಳಿದಾಗ ನಾವು ಸರ್ಕಾರದ ಮುಂದೆ MB ಪಾಟೀಲ್ ಹೋಗಿ ಹೇಳಬೇಕು ಅಂತಂದ್ರೆ, ಪದೇ MB ಪಾಟೀಲ್ ಮಾತನಾಡಬೇಕು ಅಂತಂದ್ರೆ ನಾವು ಇಲ್ಲಿ ಜನನು ಕೂಡ ಮಾತಾಡ್ಬೇಕಂತ MB ಪಾಟೀಲ್ ಮೇಲೆ ಒತ್ತಡ ಹಾಕ್ಬೇಕಾಗ್ತದೆ. ಆ ಒತ್ತಡವನ್ನ ಸರ್ಕಾರದ ಮುಂದೆ MB ಪಾಟೀಲ್ ಹೋಗಿ ಹೇಳ್ಬೇಕಾಗ್ತದೆ. ನನ್ನ ಮೇಲೆ ಜನರು ಒತ್ತಡ ಹಾಕ್ತಾ ಇದ್ದಾರೆ, ನನ್ನ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಆ ಕಾರಣಕ್ಕಾಗಿ ನೀವು ಮಾತನಾಡಿ ಅಂತಕ್ಕಂಥದ್ದು ಒತ್ತಡ ಹಾಕ್ಲಿಕ್ಕೆ ಅವ್ರಿಗೆ ಬೇಕಲ್ಲ. ಆ ಕಾರಣಕ್ಕಾಗಿ ನಾವು ಹೋರಾಟವನ್ನು ನಿರಂತರವಾಗಿ ಇಟ್ಕೊಂಡಿದ್ದೇವೆ. MB ಪಾಟೀಲ್ರ ಮನೆಗೆ ಮುತ್ತಿಗೆ ಹಾಕುವ ಕೆಲಸ ಅಲ್ಲ ಅದು. ಮುತ್ತಿಗೆ ಹಾಕ್ತೀವಿ ಅಂತ ಎಲ್ಲಿಯೂ ಕೂಡ ಹೇಳಿಲ್ಲ ನಾವು. ಅವ್ರ ಮುಂದೆ ಒಂದು ಸಾಂಕೇತಿಕ ಧರಣಿ, ಯಾಕಂದ್ರೆ ಗೃಹ ಕಚೇರಿ ಆಗಿರೋದ್ರಿಂದ, ಅದೊಂದು ಆಫೀಸ್ ಆಗಿರೋದ್ರಿಂದ ನಾವು ಅಲ್ಲಿ ಹೋಗಿ ಸಾಂಕೇತಿಕ ಧರಣಿ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಆ ಧರಣಿ ಮಾಡ್ಲಿಕ್ಕೆ ಮುಂದಾಗಿರೋ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನ ನಾವು ಖಂಡಿಸ್ತೇವೆ. ಅವ್ರು ಅರೆಸ್ಟ್ ಮಾಡಿರ್ತಕ್ಕಂಥದ್ದನ್ನು ಕೂಡ ಖಂಡಿಸ್ತೇವೆ. ಈಗ ಬೇರೆ ಪಕ್ಷಗಳು ಇದನ್ನ ಸಮರ್ಥನೆ ಮಾಡಿಕೊಂಡು ಇದನ್ನ ಬಳಕೆ ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ. ಅವ್ರಿಗೂ ಕೂಡ ಹೇಳ್ತೇವೆ, ಮೆಡಿಕಲ್ ಕಾಲೇಜ್ ಸ್ಥಾಪನೆಗಾಗಿ ಹೋಗಿ ನೀವು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಿ. ಮೆಡಿಕಲ್ ಕಾಲೇಜ್ ಸ್ಥಾಪನೆಗಾಗಿ ಎಲ್ಲಿ ಮಾತಾಡ್ಲಿಕ್ಕೆ ಸಾಧ್ಯ ಅಲ್ಲಿ ಮಾತಾಡಿ. ಬಿಜಾಪುರ ಜಿಲ್ಲೆಗೆ MB ಪಾಟೀಲ್ ಜೊತೆಯಲ್ಲಿ ಕೈ ಜೋಡಿಸಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಿ. ವಿರೋಧ ಪಕ್ಷದವರು ಕೇವಲ ವಿರೋಧ ಮಾಡೋದಂತಲ್ಲ, ಏನೋ ಒಂದು ವಿರೋಧ ಪಕ್ಷಕ್ಕೆ ಸಿಕ್ಕಿರ್ತಕ್ಕಂಥ ಅವಕಾಶ ಏನಪ್ಪಾ ಅಂತಂದ್ರೆ ಮೆಡಿಕಲ್ ಕಾಲೇಜ್ ಸ್ಥಾಪನೆಗಾಗಿ ಹೋರಾಟ ಮಾಡ್ಲಿಕ್ಕೆ ಅವಕಾಶ ಇದೆ, ನಿಮಗೆ ಮಾಡಿ ಸರ್. ಈಗ ನಮ್ಮ ಹಿರಿಯ ಹೋರಾಟಗಾರ ಆಗಿರ್ತಕ್ಕ ಮೊದಲನೇ ದಿವಸ ಏನಪ್ಪ 1ನೇ ತಾರೀಕಿಗೆ MB ಪಾಟೀಲ್ ಮುಂದೆ ಒಂದು ಪ್ರತಿಭಟನೆ ಮಾಡಿ ಮನೆ ಪತ್ರ ಕೊಡೋದು ಅಂತ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. 9ನೇ ತಾರೀಕಿಗೆ ಮುಖ್ಯಮಂತ್ರಿ ಬಿಜಾಪುರಕ್ಕೆ ಬರೋದ್ರಿಂದ ಏನಪ್ಪಾ ಅಂತಂದ್ರೆ ಅವ್ರು ಓಪನ್ ಆಗಿ ಏನಪ್ಪಾ ಜಿಲ್ಲೆ ಜನಕ್ಕೆ ಏನಪ್ಪಾ ಅಂತಂದ್ರೆ ನಾನು PPP ಮಾಡೆಲ್ ಅನ್ನ ಬಿಟ್ಟಿದ್ದೀವಿ, ಈ ಬಜೆಟ್ ನಲ್ಲಿ ಏನಪ್ಪಾ ಅಂತಂದ್ರೆ ನಾನು ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಆದೇಶ ಮಾಡ್ತೀನಿ ಅಂತಕೊಂಡು ಒಂದಿಷ್ಟು ಹೇಳಬೇಕು ಅಂತ ನಮ್ಮ ನಿರೀಕ್ಷೆ. ನಾವು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒತ್ತಾಯ ಮಾಡ್ಲಿಕ್ಕೆ ನಾವು ಮನವಿ ಪತ್ರ ಕೊಡ್ಲಿಕ್ಕೆ ಹೋಗ್ತಕ್ಕಂಥದ್ದು ನಮ್ಮ ಉದ್ದೇಶ ಆಗಿರ್ತದೆ. ಅದನ್ನ 31ನೇ ತಾರೀಕಿಗೆ ನಮ್ಮ ಹಿರಿಯ ಹೋರಾಟಗಾರರು ಪತ್ರಿಕಾಗೋಷ್ಠಿ ಮೂಲಕ ಬಹಳ ಸ್ಪಷ್ಟವಾಗಿ ನಾವು ವ್ಯಕ್ತಪಡಿಸಿದ್ವಿ. 1ನೇ ತಾರೀಕಿನ ದಿವಸ MB ಪಾಟೀಲ್ ಮನೆ ಮುಂದಾದ್ರೆ 2ನೇ ತಾರೀಕಿಗೆ ಏನಪ್ಪಾ ಅಂತಂದ್ರೆ ನಮ್ಮ ಜಿಲ್ಲೆಯ ಬಸವನ ಬಾಗೇಡಿಯ ಶಾಸಕರು ಮತ್ತು ಕ್ಯಾಬಿನೆಟ್ ಮಂತ್ರಿಗಳಾದ ಶಿವಾನಂದ ಪಾಟೀಲ್ ಮುಂದೆ 2ನೇ ತಾರೀಕಿಗೆ ನಮ್ಮ ಪ್ರತಿಭಟನೆ ಇತ್ತು. ಅವ್ರಿಗೂ ಕೂಡ ಅದೇ ಇತ್ತು, MB ಪಾಟೀಲ್ ಮೇಲೆ ಹಾಕಿಬಿಟ್ಟು ನೀವು ಕೊಡೋದಲ್ಲ, ನೀವು ಕೂಡ ಈ ಜಿಲ್ಲೆಯ ಪ್ರತಿನಿಧಿ ಆಗಿದ್ದೀರಿ, ಹಾವೇರಿ ಜಿಲ್ಲೆ ಉಸ್ತುವಾರಿ ಸಚಿವರು ಇರ್ಬೋದು, ಆದ್ರೆ ಬಸವನ ಬಾಗೇವಾಡಿ ಈ ಜಿಲ್ಲೆಯ ಒಳಗಡೆ ಇದೆ, ಹೀಗಾಗಿ ಏನಪ್ಪಾ ನೀವು ಕೂಡ ಇದಕ್ಕೆ ಜವಾಬ್ದಾರಿ ಇದ್ದೀರಿ ಅಂತಕೊಂಡು ಅವರಿಗೆ ಮನವಿ ಪತ್ರ ಕೂಡ ಹೊರಟಿದ್ವಿ. 3ನೇ ತಾರೀಕು ಸದಸ್ಯ ಏನಪ್ಪಾ ನಮ್ಮ ನಗರದ ಶಾಸಕರಂತ ಬಸವಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಏನಪ್ಪಾ ಅಂತಂದ್ರೆ ಕೂಡ ನಾವು ಮನವಿ ಪತ್ರ ರೆಡಿ ಮಾಡಿದ್ವಿ. ನಗರದಲ್ಲಿ ಇದು ಆಗೋದ್ರಿಂದ ಏನಪ್ಪಾ ಅಂತಂದ್ರೆ ನಿಮ್ ಜವಾಬ್ದಾರಿ ಮುಖ್ಯ ಇದೆ, ಹೀಗಾಗಿ ಏನಪ್ಪಾ ನೀವು ಕೂಡ ಇದಕ್ಕೆ ಸಾಥ್ ಕೊಡಬೇಕು ಅಂತ ತಿಳ್ಕೊಂಡು ಈ 3 ಜನರಿಗೆ ಏನಪ್ಪಾ 1ನೇ ತಾರೀಕಿಗೆ 2ನೇ ತಾರೀಕು 3ನೇ ತಾರೀಕಿಗೆ ಇತ್ತದು. ಇದು ತಪ್ಪಾಗಿ ಅಪಾರ್ಥ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಮುತ್ತಿಗೆ ಅಂತ ತಿಳ್ಕೊಂಡು ಏನಪ್ಪಾ ಅಂದ್ರೆ ಅದು ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಅದು ಹೇಗೆ ಮಾಹಿತಿ ತಗೊಂಡ್ರೋ ಗೊತ್ತಿಲ್ಲ, ಅದು ಅಪಾರ್ಥ ಮಾಡ್ಕೊಂಡು ಏನಪ್ಪಾ ನಮ್ಮ ಹೋರಾಟಗಳನ್ನ ಬಂಧನ ಮಾಡಿದ್ರು. ಇವತ್ತಿನ ಎಷ್ಟು ದುರಂತ ಅಂತಂದ್ರೆ ಈಗ ಮುಂದುವರೆದು ನಮ್ಮ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಜನ್ನು ಕಟ್ಟಿಮನಿ ಅವರು ಕೂಡ ತಮ್ಮ ಹೋರಾಟ, ಆ ಹೋರಾಟ ನಿರೀಕ್ಷಿತ ಅನಿರೀಕ್ಷಿತ ಅಂತಾನು ಗೊತ್ತಿಲ್ಲ, ಅನಿರೀಕ್ಷಿತ ಒಂದು ಘಟನೆ ನಡಿಬಾರ್ದಾಗಿತ್ತ ನಡೆದಿದ್ರಿಂದ ಇಡೀ 107 ದಿನದ ಹೋರಾಟವನ್ನ ಕೇವಲ 1 ದಿನದಲ್ಲಿ ಮೊಟಕುಗೊಳಿಸಿರುವಂತದನ್ನ ನಾವು ಬಹಳ ಉಗ್ರವಾಗಿ ಖಂಡಿಸುವಂತ ಕೆಲಸ ಮಾಡ್ಬೇಕಾಗಿತ್ತು. ಮೊದಲನೇದಾಗಿ ಈ ಜಿಲ್ಲೆ ಜನತೆ, ಈ ರಾಜ್ಯದ ಜನತೆಯನ್ನ ಕ್ಷಮೆ ಕೇಳ್ತೀವಿ ನಾವು. ಈ ಹೋರಾಟ ನಮ್ ಸಲುವಾಗಿ ಮಾಡ್ಲಿಲ್ಲ ಯಾರು, ನಾವು ಹೋರಾಟ ಇವತ್ತು ನಮ್ಮ ಮಕ್ಕಳು ಅಲ್ಲಿ ಹೋಗಿ ಕಲಿತಾರ ಅನ್ನುವಂಥದ್ದು ಇಲ್ಲ. ಇಡೀ ಜಿಲ್ಲೆಯ ಜನತೆಗೆ ಅನುಕೂಲ ಆಗ್ಬೇಕು, ಬಡ ಮಕ್ಕಳಿಗೆ, ಹಿಂದುಳಿದ ವರ್ಗದವರಿಗೆ ಮತ್ತೆ ಅಲ್ಪಸಂಖ್ಯಾತ ಮಕ್ಕಳು ಇವತ್ತು ಯಾರ್ಯಾರು ಮೆಡಿಕಲ್ ಕಾಲೇಜಿಗೆ ಸೇರ್ಸಕ್ ಆಗದಿರುವಂತ ಮಕ್ಕಳು ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ ಸೇರ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಕೂಡ ಹೋರಾಟ ಮಾಡಿದ್ವಿ. ಇವತ್ತು ನಿಮ್ಮ ಈ ಬೇಜವಾಬ್ದಾರಿ ಜಿಲ್ಲೆ ಜನ ಏನಿದ್ದಾರೆ ಇವತ್ತು ಒಬ್ರು ಕೂಡ ನಮ್ಗೆ ಸಪೋರ್ಟ್ ಮಾಡಲಿಲ್ಲ ಇಷ್ಟು 107 ದಿನವರೆಗೂ.
ಇಡೀ ಫ್ಯಾಮಿಲಿನ ತಗೊಂಡ್ಬಂದು ಸಾಕಷ್ಟು ಜನ ಹೋರಾಟಗಾರರು ಮನೆಯನ್ನು ಬಿಟ್ಟು ಮಕ್ಕಳನ್ನು ಕರ್ಕೊಂಡ್ಬಂದು ಹೋರಾಟ ಮಾಡಿದ್ರು ಕೂಡ ಈ ಜಿಲ್ಲೆಯ ಜನತೆಗೆ ಒಂದು ಸ್ವಲ್ಪ ಕೂಡ ಕನಿಕರ ಬರದೇ ಇರುವಂತದ್ದು ಇವತ್ತು ನಮ್ಮ ಎಲ್ಲ ಹೋರಾಟಗಾರರ ಆತ್ಮಸ್ಥೈರ್ಯವನ್ನು ಕುಚ್ಚಿರುವಂತದ್ದು. ಹಾಗಾಗಿ ಇವತ್ತೇನು ರಾಜ್ಯ ಸರ್ಕಾರ ಮತ್ತೆ ಪೊಲೀಸ್ ಇಲಾಖೆ ಹೋರಾಟಗಾರನ ಬಂಧನ ಮಾಡಿತ್ತೆ, ಅದನ್ನ ನಾವು ಬೇಷರತ್ತಾಗಿ ಅವ್ರನ್ನ ಬಿಡುಗಡೆ ಮಾಡಬೇಕು. ಆಮೇಲೆ ಅವ್ರ ಮೇಲೆ ಹಾಕಿರ್ತಕ್ಕಂಥ 27 ಜನರ ಮೇಲೆ FIR ಆಗಿತ್ತೆ, ಅದನ್ನು ಕೂಡ ಅವರು ರದ್ದುಪಡಿಸ್ಬೇಕಂತೇಳಿ ನಾವು ಇಡೀ ರಾಜ್ಯ ಸರ್ಕಾರವನ್ನ ಮತ್ತೆ ಉಸ್ತುವಾರಿ ಸಚಿವರನ್ನ ಮತ್ತೆ ಪೊಲೀಸ್ ಇಲಾಖೆಯನ್ನ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ವಿ. ಮುಂದಿನ ಈ 9ನೇ ತಾರೀಕು CM ಅವ್ರೇನು ಬರ್ತಾ ಇದ್ದಾರೆ, ಅದರಲ್ಲಿ ಮೆಡಿಕಲ್ ಕಾಲೇಜ್ ಸಂಬಂಧಿಸಿದಂತೆ ಪೂರಕವಾದ ಹೇಳಿಕೆಗಳು ಬರ್ತವೆ ಅಂತೇಳಿ ನಾವು ಆಶಾಭಾವನೆ ಇಟ್ಕೊಂಡು ಇವತ್ತು ಅವರೆಲ್ಲರೂ ಮತ್ತೊಮ್ಮೆ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ವಿ. ಸರ್ಕಾರಿ ವೈದ್ಯಕೀಯ ಕಾಲೇಜು ನಮ್ಮ ಜಿಲ್ಲೆಗೆ ಅವಶ್ಯಕತೆ ಇರೋದ್ರಿಂದ ಈ ಜಿಲ್ಲೆಯಿಂದ ಒಡೆದೋಗಿರ್ತಕ್ಕಂಥ ಜಿಲ್ಲೆಗಳಲ್ಲೇ ಹೊಸ ಜಿಲ್ಲೆಗಳಲ್ಲಿ ಸಾಕಷ್ಟು ಜಿಲ್ಲೆಗಳು ಇವತ್ತು ಮೆಡಿಕಲ್ ಕಾಲೇಜ್ ಆಗಿರೋದ್ರಿಂದ ನಮ್ದು ಹಳೆಯ ಜಿಲ್ಲೆ ಆಗಿದ್ರು ಕೂಡ ಇಷ್ಟೆಲ್ಲ ಅನುಕೂಲತೆಗಳು ಇದ್ರು ಕೂಡ ಮಾಡದೇ ಇರೋದು ಈ ಜಿಲ್ಲೆಯ ಜನತೆ ಮತ್ತೆ ಈ ಜಿಲ್ಲೆಯ ರಾಜಕಾರಣಿಗಳು ಏನಿದ್ದಾರೆ, ಇವತ್ತು 8 ಜನ ಶಾಸಕರು, ಅದರಲ್ಲಿ 2 ಸಚಿವರು, ಇವರೆಲ್ಲರೂ ಕೂಡ ಅದನ್ನು ಒತ್ತಾಯಪೂರ್ವಕವಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒತ್ತಡ ಏರಿ ಈ ಕಾಲೇಜನ್ನು ಮಂಜೂರು ಮಾಡಿಸುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಬೇಕಂತ ಈ ಮೂಲಕ ನಾವು ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಹೋಗ್ಲಿಕ್ಕೆ ನಮ್ಮ ಹಿರಿಯ ಹೋರಾಟಗಾರರು ಮೊದಲು ಬಿಡುಗಡೆ ಆಗ್ಬೇಕು. ಮಾಡದೇ ಇದ್ರೆ ಮುಂದಿನ ನಿಯೋಗದ ವಿಚಾರವನ್ನು ನಾವು ಕೂಡ ಮಾಡ್ತೇವೆ. ನಿಯೋಗ ಹೋಗುದೋ ಬಿಡೋದು ಅಂತಕ್ಕಂಥ ವಿಚಾರವನ್ನು ನಾವು ಮಾಡ್ತೇವೆ. ಮುಖ್ಯಮಂತ್ರಿಗಳ ಗಮನಕ್ಕೆ ಬರ್ಲಿಲ್ಲ ಅಂತಂದ್ರೆ ಬರೋ ರೀತಿಯಲ್ಲಿ ಮಾಡ್ತೇವೆ. ಮುಖ್ಯಮಂತ್ರಿಗಳು ಗಮನಿಸಬೇಕು, ಆ ರೀತಿನೂ ಮಾಡ್ತೇವೆ. ಜನಪರ ಹೋರಾಟದ ನಿಲುವನ್ನ ತಮ್ಮ ಜನಪ್ರಿಯ ಸುದ್ದಿ ಮಾಧ್ಯಮದ ಮೂಲಕ ಜಿಲ್ಲೆಯ ಜನರಿಗೆ, ರಾಜ್ಯದ ಜನರಿಗೆ ಮತ್ತು ಮುಖ್ಯಮಂತ್ರಿಯವರಿಗೆ ಈ ಮಸೇದನ್ನ ತಲುಪಿಸಬೇಕು ಅಂತಕ್ಕಂಥ ವಿನಂತಿಯನ್ನ ತಮ್ಮೆಲ್ಲ ಪತ್ರಿಕಾ ಮಿತ್ರರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ.